ವಿದ್ಯಾರ್ಥಿಗಳೇ, ಈ 8ನೇ ತರಗತಿಯ 2ನೇ ಘಟಕವಾಗಿರ್ತಕ್ಕಂಥ ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ಈ ಒಂದು ದಿನ ಅಭ್ಯಾಸವನ್ನು ಮಾಡೋಣ. ಆ ಘಟಕದಲ್ಲಿ ಕಲಿಕಾಂಶಗಳು ಈ ತರ ಇದ್ದಾವೆ. ಭಾಗಲಬ್ಧ ಸಂಖ್ಯೆ ಅಂದ್ರೆ ಏನು? 2ನೇ ಕಲಿಕಾಂಶ ಭಾಗಲಬ್ಧ ಸಂಖ್ಯೆಗಳ ಸಂಬಂಧಪಟ್ಟಂತಹ ಗುಣಲಕ್ಷಣಗಳು. 3ನೇ ಕಲಿಕಾಂಶ ಸಂಖ್ಯಾ ರೇಖೆಯ ಮೇಲೆ ಹೇಗೆ ನಾವು ಭಾಗಲಬ್ಧ ಸಂಖ್ಯೆಗಳನ್ನ ಕೂರಿಸಬೇಕು ಅನ್ನುವಂಥದ್ದು. ಆಮೇಲೆ ಕೊನೆಯ ಕಲಿಕಾಂಶ ಹೀಗಿದೆ: ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಎಷ್ಟು ಭಾಗಲಬ್ಧ ಸಂಖ್ಯೆಗಳಿರ್ತವೆ, ಅಥವಾ ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳನ್ನು ಕೊಟ್ಟಾಗ ನಿರ್ದಿಷ್ಟವಾಗಿರ್ತಕ್ಕಂಥ ಅಂದ್ರೆ 3 ಭಾಗಲಬ್ಧ ಸಂಖ್ಯೆಗಳನ್ನು ಬರೀರಿ ಅಥವಾ 4 ಭಾಗಲಬ್ಧ ಸಂಖ್ಯೆಗಳನ್ನು ಬರೀರಿ ಅಂತ ಕೇಳಿದಾಗ ಹೇಗೆ ನಾವು ಬರೀಬಹುದು ಅನ್ನೋದನ್ನು ಕೂಡ ಈ ಒಂದು ತರಗತಿನಲ್ಲಿ ನಾವು ಅಭ್ಯಾಸವನ್ನ ಮಾಡಬಹುದು. ನೋಡಿ ಮಕ್ಕಳೇ, ವ್ಯಾಖ್ಯಾನ. ಮೊದಲನೇ ಕಲಿಕಾಂಶ ವ್ಯಾಖ್ಯಾನ. ನೋಡಿ, ನಾವೆಲ್ಲ ಪ್ರಾಥಮಿಕ ಹಂತದಲ್ಲಿ ಆ ಸಂಖ್ಯೆಗಳು ಅಂದ ತಕ್ಷಣ ಸಂಖ್ಯೆಗಳನ್ನು ನಾವು ಅವುಗಳ ಗುಣಲಕ್ಷಣಗಳ ಆಧಾರದ ಮೇಲೆ ನಾವೇನ್ ಮಾಡಿದೀವಪ್ಪ ಅಂತ ಹೇಳಿದ್ರೆ ವಿಂಗಡಣೆ ಮಾಡಿದ್ವಿ. ಅಂದ್ರೆ ಸ್ವಾಭಾವಿಕ ಸಂಖ್ಯೆ ಆಗಿರ್ಬೋದು, ಪೂರ್ಣ ಸಂಖ್ಯೆಗಳಾಗಿರ್ಬೋದು, ಪೂರ್ಣಾಂಕಗಳಾಗಿರ್ಬೋದು, ಭಾಗಲಬ್ಧ ಸಂಖ್ಯೆಗಳಾಗಿರ್ಬೋದು, ಅಭಾಗಲಬ್ಧ ಸಂಖ್ಯೆಗಳಾಗಿರ್ಬೋದು, ಒಟ್ಟಾರೆ ಮತ್ತೆ ಕೊನೆಯದು ವಾಸ್ತವ ಸಂಖ್ಯೆಗಳು. ಅದರಲ್ಲಿ ಈ ಭಾಗಲಬ್ಧ ಸಂಖ್ಯೆಗಳನ್ನ ಹೇಗೆ ನಾವು ವ್ಯಾಖ್ಯಾನ ಮಾಡಬೇಕು ನೋಡಿ ಮಕ್ಕಳೇ. ನಿಮ್ಗೆಲ್ಲ ಗೊತ್ತಿದೆ, 7ನೇ ತರಗತಿನಲ್ಲಿ ನಿಮ್ಗೊಂದು ಚಾಪ್ಟರ್ ಇತ್ತು. ಭಾಗಲಬ್ಧ ಸಂಖ್ಯೆ ಅಂತಕ್ಕದನ್ನ ನಾವು 3 ರೀತಿಯಲ್ಲಿ ವ್ಯಾಖ್ಯಾನವನ್ನ ಮಾಡಬಹುದು. ಏನಪ್ಪಾ? ಯಾವ ಸಂಖ್ಯೆಯನ್ನ ನಾವು p/q ರೂಪದಲ್ಲಿ ವ್ಯಕ್ತಪಡಿಸಬಹುದು ಅಂದ್ರೆ ಭಿನ್ನರಾಶಿ ರೂಪ ನಿಮಗೆ ಗೊತ್ತಲ್ವಾ? ಯಾವ ಸಂಖ್ಯೆಯನ್ನ ನಾವು p/q ರೂಪದಲ್ಲಿ ವ್ಯಕ್ತಪಡಿಸಬಹುದು ಅಂತಹ ಸಂಖ್ಯೆಯನ್ನ ನಾವು ಭಾಗಲಬ್ಧ ಸಂಖ್ಯೆ ಅಂತ ಕರೀಬಹುದು. ಅಲ್ಲಿ ಒಂದು ಕಂಡೀಷನ್ ಇದೆ, ಯಾವಾಗಲೂ q ನ ಬೆಲೆ 0 ಆಗಿರಬಾರದು. q is not equal to 0. ಓಕೆ, ಎರಡನೇ ಡೆಫಿನಿಷನ್ ಹೇಳ್ತೀನಿ ಕೇಳಿ. ಈಗ ಫಾರ್ ಎಕ್ಸಾಂಪಲ್ 2/4 ಆಯ್ತಪ್ಪ, ಅಥವಾ 1/4 ಇದೆ ಅಂತ ಅನ್ಕೊಳ್ಳಿ. 2/4 ಅಂತ ಹೇಳಿ, 2 ಬದಲ 2 ಅದರ ಸಂಕ್ಷಿಪ್ತ ರೂಪ 1/2 ಬರುತ್ತೆ. ಅಂದ್ರೆ 0.5. ನೋಡಿ, 0.5 ಅಂತಕ್ಕಂಥದ್ದು ಒಂದು ದಶಮಾಂಶ ಸಂಖ್ಯೆ. ಅಂದ್ರೆ ಅಂತ್ಯಗೊಂಡಿದೆ, ದಶಮಾಂಶ ಭಾಗದಲ್ಲಿ ಯಾವುದೇ ಅಂಕಿಗಳು ಪುನರಾವರ್ತನೆ ಆಗಿಲ್ಲ. ಹಾಗಾದ್ರೆ ಇಂತಹ ಉದಾಹರಣೆಯನ್ನು ನಾವು ಹೀಗೆ ಹೇಳಬಹುದು. ನೋಡಿ, ಅಂತ್ಯಗೊಳ್ಳುವ ಆವರ್ತವಲ್ಲದ ದಶಮಾಂಶ ಸಂಖ್ಯೆಯನ್ನ ನಾವು ಭಾಗಲಬ್ಧ ಸಂಖ್ಯೆ ಅಂತಲೂ ಕೂಡ ಕರೀಬಹುದು. ನೋಡಿ ಹೇಗಿದೆ ಅಲ್ವಾ? ಉದಾಹರಣೆಗೂ ಆ ಡೆಫಿನಿಷನ್. ಓಕೆ, ಇನ್ನೊಂದು ರೀತಿಯಲ್ಲಿ ಫಾರ್ ಎಕ್ಸಾಂಪಲ್ 1/3 1/3 ಅಂದ್ರೆ ಅರ್ಥ ಏನು? 3ರಿಂದ 1 ಭಾಗಿಸಿದಾಗ ಭಾಗಲಬ್ಧ ಹೇಗೆ ಬರುತ್ತೆ? 0 ಕಟ್ಕೊಂತೀರಾ, 10 ಆಯ್ತು, ಅಂಶದಲ್ಲಿ 3 3 9 ಮತ್ತೆ 1 ಉಳಿತು, 3 3 9 ಅಂದ್ರೆ ಅದು ಭಾಗಲಬ್ಧ ಹೀಗೆ ಬರುತ್ತೆ. 0.3333 ಅಂತ ಬರುತ್ತೆ. ಅದನ್ನ ಸಂಕ್ಷಿಪ್ತ ರೂಪದಲ್ಲಿ ಬರೆದಾಗ 0.3 ಬಾರ್ ಅಂದ್ರೆ ದಶಮಾಂಶ ಭಾಗದಲ್ಲಿ 3 ಅಂತಕ್ಕಂಥ ಅಂಕಿ ಒಂದು ಪುನರಾವರ್ತನೆ ಆಗಿದೆ ಅನ್ನೋ ಸಂಕ್ಷಿಪ್ತ ರೂಪದಲ್ಲಿ 0.3 ಬಾರ್. ಹೀಗೆ 1/7 1/9 1/3 ಹೀಗೆ ನಾವು ಇವನ್ನೆಲ್ಲವನ್ನು ಈ ಒಂದು ಉದಾಹರಣೆಗಳನ್ನು ನಾವು ಪರಿಗಣಿಸಿದಾಗ ದಶಮಾಂಶ ಭಾಗದಲ್ಲಿ ದಶಮಾಂಶ ಭಾಗ ಅಂತಕ್ಕಂಥದ್ದು ಅಂತ್ಯನಗೊಳ್ಳಲ್ಲ. ಅಂದ್ರೆ ಭಾಗಾಕಾರ ಕ್ರಿಯೆ ಮುಂದುವರಿತಾನೆ ಇರ್ತದೆ. ಆದ್ರೆ ದಶಮಾಂಶ ಭಾಗದಲ್ಲಿ ಬರ್ತಕ್ಕಂಥ ಅಂಕಿಗಳು ಪುನರಾವರ್ತನೆ ಆಗ್ತವೆ ಅಂತಕ್ಕಂಥದ್ದನ್ನ ಕಂಡು. ಅಂದ್ರೆ ಅರ್ಥ ಏನೋ, ನಾವು ಈ ರೀತಿ ಹೇಳ್ಬೋದು, ಭಾಗಲಬ್ಧ ಸಂಖ್ಯೆಗಳನ್ನ ನಾವು ಮೂರನೇ ಒಂದು ವ್ಯಾಖ್ಯಾನ ಹೀಗೆ ಹೇಳ್ಬೋದಲ್ವಾ? ಅಂತ್ಯಗೊಳ್ಳದ ಅಂದ್ರೆ ಅಂತ್ಯಗೊಳ್ಳದ ಪುನರಾವರ್ತನೆ ಆಗುವ ಅಥವಾ ಆವರ್ತವಾಗುವ ದಶಮಾಂಶ ರೂಪದ ಸಂಖ್ಯೆಗಳನ್ನು ಕೂಡ ನಾವು ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ ಅಂತಕ್ಕದನ್ನ ಈ ಪ್ರಾಥಮಿಕ ಹಂತದಲ್ಲಿ ತಿಳ್ಕೊಂಡ್ಬಂದಿರ. ಓಕೆ, ಈ ವ್ಯಾಖ್ಯಾನಕ್ಕೆ ಸಂಬಂಧಪಟ್ಟಂತೆ ನಾವು ಈ 3 ವಿಧದಲ್ಲಿ ವ್ಯಾಖ್ಯಾನಿಸ್ಬಿಟ್ಟು ಅದು ಸಂಬಂಧಪಟ್ಟಂತಹ ಉದಾಹರಣೆಗಳನ್ನ ಬರಿಬಹುದು. ಓಕೆ ಮಕ್ಕಳೇ, 2ನೇ ಕಲಿಕಾಂಶಕ್ಕೆ ಹೋಗೋಣ. ನೋಡಿ, ಭಾಗಲಬ್ಧ ಸಂಖ್ಯೆಗಳಿಗೆ ಸಂಬಂಧಪಟ್ಟಂತಹ ಗುಣಲಕ್ಷಣಗಳು. ಏನಪ್ಪಾ ಈ ಗುಣಲಕ್ಷಣ ಅಂತ ಬಂದಾಗ ಇಲ್ಲಿ ಭಾಗಲಬ್ಧ ಸಂಖ್ಯೆಗಳಿಗೆ ಗುಣಲಕ್ಷಣಗಳು ಒಂದು ಆವೃತ್ತ ಗುಣ ಅಂತ ಬರುತ್ತೆ, ಪರಿವರ್ತನೀಯ ಗುಣ ಅಂತ ಬರುತ್ತೆ, ಸಹವರ್ತನೀಯ ಗುಣ ಅಂತ ಬರುತ್ತೆ, ವಿಭಾಜಕ ನಿಯಮ ಅಂತ ಬರುತ್ತೆ, ವಿಲೋಮ ನಿಯಮ ಅಂತ ಬರುತ್ತೆ, ಅನಂತಾಂಶ ನಿಯಮ ಅಂತ ಬರುತ್ತೆ. ಹೀಗೆ
ಪ್ರತಿಯೊಂದು ಗುಣಗಳನ್ನ ಈ ಭಾಗಲಬ್ಧ ಸಂಖ್ಯೆಗಳಿಗೆ ಸಂಬಂಧಪಟ್ಟಂತಹ ಯಾವುದೇ ಎರಡು ಸಂಖ್ಯೆಗಳನ್ನ ನಾವು ಪರಿಗಣಿಸ್ಬಿಟ್ಟು ಹೇಗೆ ಅವುಗಳು ಆ ಗುಣಲಕ್ಷಣಗಳನ್ನ ಹೊಂದಿದವ ಅಂದ್ರೆ ಪ್ರತಿಯೊಂದು ಗುಣಲಕ್ಷಣಗಳನ್ನ ಗಣಿತದ ಮೂಲ ಕ್ರಿಯೆಗಳಾಗಿರ್ತಕ್ಕಂಥ ಸಂಕಲನ, ವ್ಯವಕಲನ ಮತ್ತು ಗುಣಾಕಾರ ಭಾಗಾಕಾರ ಕ್ರಿಯೆಗಳ ಮೇಲೆ ನಾವು ಪರಿಶೀಲನೆ ಮಾಡ್ತಕ್ಕಂಥದ್ದು. ಅದು ಏನಪ್ಪ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ನೋಡಿ, ಒಂದೊಂದಾಗಿ ಗುಣಲಕ್ಷಣಗಳನ್ನ ಕೆಲವೊಂದು ಉದಾಹರಣೆಗಳನ್ನ ಪರಿಗಣಿಸ್ಬಿಟ್ಟು ನಾವು ಅದೇನು ಅಂತಕ್ಕಂಥದ್ದನ್ನ ನಾವು ಇಲ್ಲಿ ತಿಳ್ಕೊಬಹುದು. ಮೊದಲನೇದಾಗಿ ಆವೃತ್ತ ಗುಣ ಅಂತ ಇದೆ. ಏನು ಫಸ್ಟ್ ಏನಪ್ಪ ಇದು ಆವೃತ್ತ ಗುಣ ಅಂದ್ರೆ ಏನು? ಆ ಗುಣಲಕ್ಷಣಗಳ ಒಂದು ಇದನ್ನ ಸಂಕ್ಷಿಪ್ತ ರೂಪದಲ್ಲಿ ಹೇಳ್ತೀನಿ ಕೇಳಿ. ಭಾಗಲಬ್ಧ ಸಂಖ್ಯೆಗಳಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಎರಡು ಭಾಗಲಬ್ಧ ಸಂಖ್ಯೆಗಳನ್ನ ಪರಿಗಣಿಸ್ಬಿಟ್ಟು ಅವುಗಳನ್ನ ನಾವು ಗಣಿತದ ಮೂಲ ಕ್ರಿಯೆಗಳಾಗಿರ್ತಕ್ಕಂಥ ಸಂಕಲನ ಮಾಡಿದಾಗ ಬರ್ತಕ್ಕಂಥ ಮೊತ್ತ, ವ್ಯವಕಲನ ಮಾಡಿದಾಗ ಬರ್ತಕ್ಕಂಥ ವ್ಯತ್ಯಾಸ, ಗುಣಾಕಾರವನ್ನ ಮಾಡಿದಾಗ ಬರ್ತಕ್ಕಂಥ ಗುಣಲಬ್ಧ, ಭಾಗಾಕಾರವನ್ನ ಮಾಡಿದಾಗ ಬರ್ತಕ್ಕಂಥ ಭಾಗಲಬ್ಧ. ಬರ್ತಕ್ಕಂಥ ಆ ಬೆಲೆಗಳು ಮೊತ್ತ ಆಗಿರ್ಬೋದು, ವ್ಯತ್ಯಾಸ ಆಗಿರ್ಬೋದು, ಗುಣಲಬ್ಧ ಆಗಿರ್ಬೋದು, ಭಾಗಲಬ್ಧ ಆಗಿರ್ಬೋದು, ಅವುಗಳು ದತ್ತ ಸಂಖ್ಯಾಗಣದಲ್ಲಿದ್ರೆ, ಬರ್ತಕ್ಕಂಥ ಬೆಲೆಗಳು ದತ್ತ ಸಂಖ್ಯಾಗಣದಲ್ಲಿದ್ರೆ ಆ ಕ್ರಿಯೆ ಮೇಲೆ ಆವೃತ್ತ ಗುಣ ಹೊಂದಿದೆ, ಆವೃತ್ತ ಗುಣ ಹೊಂದಿದೆ ಅಂತ ಅರ್ಥ. ನೋಡಿ, ನಾವೀಗ ಸಂಕಲನ ಕ್ರಿಯೆ ಮಾಡೋಣ. ಎರಡು ಸಂಖ್ಯೆ ತಗೊಂಡಿದ್ದೀವಿ. ಫಾರ್ ಎವ್ರಿ 1/2 ಮತ್ತು 2/3 ಯಾವ ಭಾಗಲಬ್ಧ ಸಂಖ್ಯೆಗಳನ್ನ ನಾವು ಕ್ಯೂ ಸಂಖ್ಯೆಯಿಂದ ಸೂಚನೆ ಮಾಡ್ತೀವಿ, ಅದು ಸೇರಿದವೆ. ಸಂಕಲನ ಮಾಡ್ತಾ ಇದ್ದೀನಿ ನಾನು. ಆ ಎರಡು ಸಂಖ್ಯೆಗಳನ್ನ ಬರ್ತಕ್ಕಂಥ ಮೊತ್ತ 7/6, ಅದು ಕೂಡ ಭಾಗಲಬ್ಧ ಸಂಖ್ಯೆಯಾಗಿದೆ, ಭಾಗಲಬ್ಧ ಸಂಖ್ಯೆ ಆಗಿದೆ. ಅದರ ಅರ್ಥ ಏನು? ಸಂಕಲನ ಮಾಡಿದಾಗ ಬರ್ತಕ್ಕಂಥ ಮೊತ್ತನೂ ಕೂಡ ಭಾಗಲಬ್ಧ ಸಂಖ್ಯಾಗಣಕ್ಕೆ ಸೇರಿದೆ. ವ್ಯವಕಲನ ಮಾಡಿದೀನಿ ಆ ಎರಡು ಸಂಖ್ಯೆಗಳನ್ನ. ಏನಾಯ್ತಪ್ಪ ಅಂತ ಹೇಳಿದ್ರೆ 3 - 4 ಲಾಸ 6 ಆಗುತ್ತೆ. -1/6 ಋಣಾತ್ಮಕವಾಗಿರ್ಲಿ ಧನಾತ್ಮಕವಾಗಿರ್ಲಿ ಅದು p/q ರೂಪದಲ್ಲಿದೆ. ಹಾಗಾದ್ರೆ ಬರ್ತಕ್ಕಂಥ ವ್ಯತ್ಯಾಸನೂ ಕೂಡ ಭಾಗಲಬ್ಧ ಸಂಖ್ಯಾಗಣಕ್ಕೆ ಸೇರಿದೆ. ಹಾಗಾದ್ರೆ ಗುಣಾಕಾರಗಳನ್ನ ಆ ಎರಡು ಸಂಖ್ಯೆಗಳನ್ನ ಗುಣಾಕಾರ ಮಾಡಿದಾಗ ಅಂಶ ಇಟ್ಟು ಅಂಶ, ಛೇದ ಇಟ್ಟು ಛೇದ, ಅದನ್ನ ಗುಣಾಕಾರ ಮಾಡಿದಾಗ 3/6 ಇರುತ್ತೆ. ಇದನ್ನ ಸಂಕ್ಷಿಪ್ತ ರೂಪದಲ್ಲಿ ಇನ್ನೂ ಬರೀಬಹುದು 1/2 ಅಂತ. 1/2 ಆಗಿ 3/6 ಆಗಿ ನಾವು ಸಮಾನುಪಾತ, ಅದು ಭಾಗಲಬ್ಧ ಸಂಖ್ಯಾಗಣಕ್ಕೆ ಸೇರಿದೆ. ಹಾಗಾದ್ರೆ ಇಲ್ಲಿ ನೋಡಿ ಮಕ್ಕಳೇ, ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳನ್ನ ಪರಿಗಣಿಸ್ಬಿಟ್ಟು ಅವನು ಕೂಡಿದಾಗ ಬರ್ತಕ್ಕಂಥ ಮೊತ್ತನೂ ಕೂಡ ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ. ಎ ಕಮಾ ಬಿ ಬಿಲಾಂಗ್ಸ್ ಟು ಕ್ಯೂ, ಕಮಾ ಎ ಪ್ಲಸ್ ಬಿ = ಸಿ ಬಿಲಾಂಗ್ಸ್ ಟು ಕ್ಯೂ. ಅದರ ಅರ್ಥ ಅದನ್ನ ಸಂಕ್ಷಿಪ್ತ ರೂಪದಲ್ಲಿ ಬರೆಯಬಹುದು. ಅದೇ ರೀತಿಯಲ್ಲಿ ವ್ಯವಕಲನ ಕೂಡ ಎ ಕಮಾ ಬಿ ಬಿಲಾಂಗ್ಸ್ ಟು ಕ್ಯೂ. ನೋಡಿ ಮಕ್ಕಳೇ, ಈ ಗುಣಾಕಾರ ಕ್ರಿಯೆಯನ್ನ ನಾವು ಮಾಡಿದಾಗ ಆ ಎರಡು ಸಂಖ್ಯೆಗಳನ್ನ ಅದರ ಗುಣಲಬ್ಧ ಅಂತಕ್ಕಂಥದ್ದು 3/6 ಬರುತ್ತೆ. ಅದರ ಸಂಕ್ಷಿಪ್ತ ರೂಪ ಇನ್ನು 1/2 ಅಂತ ಕೂಡ ಬರೀಬಹುದು. ಅದು ಆ ಒಂದು ಸಂಖ್ಯಾಗಣಕ್ಕೆ ಬರ್ತಕ್ಕಂಥ ಗುಣಲಬ್ಧನು ಕೂಡ ಸೇರಿದೆ ಅಂತ ಅದರ ಅರ್ಥ. ನೋಡಿ, ಅದನ್ನ ನಾವು ಹೀಗೆ ಬರೀಬಹುದು. ಎ ಕಮಾ ಬಿ ಬಿಲಾಂಗ್ಸ್ ಟು ಕ್ಯೂ, ಎ ಇಂಟು ಬಿ = ಸಿ ಬಿಲಾಂಗ್ಸ್ ಟು ಕ್ಯೂ. ಅಂದ್ರೆ ಯಾವುದೇ ಭಾಗಲಬ್ಧ ಸಂಖ್ಯಾಗಣಕ್ಕೆ ಸೇರಿರ್ತಕ್ಕಂಥ ಎರಡು ಸಂಖ್ಯೆಗಳನ್ನು ನಾವು ಗುಣಾಕಾರ ಮಾಡಿದಾಗ ಬರ್ತಕ್ಕಂಥ ಗುಣಲಬ್ಧನು ಕೂಡ ಭಾಗಲಬ್ಧ ಸಂಖ್ಯೆಯಾಗಿದೆ ಅಂತ ಅರ್ಥ. ಓಕೆ, ಭಾಗಾಕಾರ ಮಾಡೋಣ. ಇಲ್ಲಿ ಬಹಳ ವಿಶೇಷತೆ ನೋಡಿ, ಒಂದ್ ಸಂಖ್ಯೆಯನ್ನ ನಾನು 1/2 ಅಂತ ತಗೊಂಡಿದ್ದೀನಿ, ಇನ್ನೊಂದು ಸಂಖ್ಯೆಯನ್ನ 0/1 ಅಂತ ತಗೊಂಡಿದ್ದೀನಿ. 0 ಮೀನ್ಸ್ 0/1. 0 ಅನ್ನ 0 ನಾವು p/q ರೂಪದಲ್ಲಿ ಬರೆದಾಗ 0/1 ಅಂತ ಬರೀಬಹುದು. ಹೌದು, ಅದು ಕೂಡ ಒಂದು ಭಾಗಲಬ್ಧ ಸಂಖ್ಯೆ. ಅವನು ನಾನು ಏನ್ ಮಾಡಿದ್ದೀನಿ, ಭಾಗಾಕಾರ ಮಾಡ್ತಾ ಇದ್ದೀನಿ. ಅದ್ರ ವಿಲೋಮ ಗುಣಾಕಾರ ಆಗುತ್ತೆ. ಅಂದ್ರೆ ಎರಡು ಭಿನ್ನ ರಾಶಿ ಸಂಖ್ಯೆಗಳನ್ನ ಭಾಗಾಕಾರ ಮಾಡಬೇಕಾದ್ರೆ ಛೇದದಲ್ಲಿರ್ತಕ್ಕಂಥದ್ದು ನಾವು ಅಂಶಕ್ಕೆ ತಗೊಂಡಾಗ ಗುಣಾಕಾರ ಆಗುತ್ತೆ. 1/2 ಇಂಟು 1/0, ಅಂಶ ಇಂಟು ಅಂಶ, ಛೇದ ಇಂಟು 0, 1/0 ಬಂದಿದೆ. ಇದರ ಅರ್ಥ ಅತ್ಯಂತ ಹೇಳಲಾಗದ, ಬರೆಯಲಾಗದ, ಉಚ್ಚರಿಸಲಾಗದ ಅತ್ಯಂತ ದೊಡ್ಡ ಸಂಖ್ಯೆ ಅಂತ ಅನಂತ ಅಂತ ಹೇಳ್ತೀವಿ, ಇನ್ಫೈನೈಟ್ ಅಂತ ಹೇಳ್ತೀವಿ. 1/0 ಏನಪ್ಪ ಇದು? ಅನಂತ ಅಂದ್ರೆ ಬೆಲೆಗೆ ಅಂತ್ಯನೇ ಇಲ್ಲ ಅಂತ ದೊಡ್ಡ ಸಂಖ್ಯೆ, ಅತ್ಯಂತ ದೊಡ್ಡ ಸಂಖ್ಯೆ. ಆ ಸಂಖ್ಯೆಯನ್ನು ನಾವು ಇದನ್ನ ಭಾಗಲಬ್ಧ ಸಂಖ್ಯೆ ಅಂತ ಹೇಳಲ್ಲ. ಅಂದ್ರೆ ಭಾಗಲಬ್ಧ ಸಂಖ್ಯೆಗಳು ಭಾಗಾಕಾರ ಕ್ರಿಯೆ ಮೇಲೆ ಆವೃತ್ತ ಗುಣವನ್ನ ಹೊಂದಿಲ್ಲ ಅಂತ ಅದರ ಅರ್ಥ.
ಅದನ್ನ ನಾವು ಸಂಕ್ಷಿಪ್ತ ರೂಪದಲ್ಲಿ ಹೀಗೆ ಹೇಳ್ಬೋದು. ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳನ್ನ ಭಾಗಲಬ್ಧ ಸಂಖ್ಯಾಗಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎರಡು ಸಂಖ್ಯೆಗಳನ್ನ ನಾವು ಭಾಗಾಕಾರ ಮಾಡಿದಾಗ ಬೆಲೆ ಬರುತ್ತೆ. ಆದ್ರೆ ಅದು ಆ ಬರ್ತಕ್ಕಂಥ ಭಾಗಲಬ್ಧ ಸಂಖ್ಯಾಗಣಕ್ಕೆ ಸೇರಿರಲ್ಲ. ಅಂದ್ರೆ ಅರ್ಥ ಏನು? ಈ ಆವೃತ್ತ ಗುಣದಲ್ಲಿ ಸಂಕಲನ, ವ್ಯವಕಲನ ಮತ್ತು ಗುಣಾಕಾರ ಕ್ರಿಯೆಗಳನ್ನ ಬಿಟ್ರೆ ಭಾಗಾಕಾರ ಕ್ರಿಯೆ ಅಂತಕ್ಕಂಥದ್ದು ಆವೃತ್ತ ಗುಣವನ್ನ ಹೊಂದಿಲ್ಲ. ಅಂದ್ರೆ ಭಾಗಲಬ್ಧ ಸಂಖ್ಯೆಗಳು ಭಾಗಾಕಾರ ಕ್ರಿಯೆ ಮೇಲೆ ಆವೃತ್ತ ಗುಣವನ್ನ ಹೊಂದಿಲ್ಲ ಅಂತ ಅರ್ಥ. ಎರಡನೇ ಗುಣಲಕ್ಷಣಕ್ಕೆ ಹೋಗೋಣ ವಿದ್ಯಾರ್ಥಿಗಳೇ. ಪರಿವರ್ತನೀಯ ಗುಣ ಏನಪ್ಪಾ? ಈ ಪರಿವರ್ತನೀಯ ಗುಣನೂ ಕೂಡ ನಾವು ಗಣಿತದ ಮೂಲ ಕ್ರಿಯೆಗಳಾಗಿರ್ತಕ್ಕಂಥ ಸಂಕಲನ, ವ್ಯವಕಲನ ಮತ್ತು ಗುಣಾಕಾರ, ಭಾಗಾಕಾರ ಕ್ರಿಯೆ ಮೇಲೆ ಪರಿಶೀಲನೆ ಮಾಡ್ತಕ್ಕಂಥ. ಇಲ್ಲಿ ಎರಡು ಸಂಖ್ಯೆಗಳನ್ನ ಪರಿಗಣಿಸಿ. ಆ ಎರಡು ಸಂಖ್ಯೆಗಳನ್ನ ಕೂಡಿದೀನಿ. ಬರ್ತಕ್ಕಂಥ ಮೊತ್ತ 17/12 ಅಂತ ಬಂದಿದೆ. ಅದು ಕೂಡ ಭಾಗಲಬ್ಧ ಸಂಖ್ಯೆ. ಅದನ್ನು ಬದಲು ಮಾಡಿ ಪರಿವರ್ತನೆ ಮಾಡಿದೀನಿ ಅಂತ ಅರ್ಥ. ಅಂದ್ರೆ 2 + 3 ಅಥವಾ 2 + 3 = 5, 3 + 2 = 5 ಅಂತ ನೀವು ಪೂರ್ಣ ಸಂಖ್ಯೆಗಳಲ್ಲಿ ಪೂರ್ಣಾಂಕಗಳ ಸಂಖ್ಯಾಗಣಗಳಿಗೆ ಸಂಬಂಧಪಟ್ಟಂತೆ ಗುಣಲಕ್ಷಣಗಳನ್ನು ನೀವು ಆಲ್ರೆಡಿ 7ನೇ ತರಗತಿನಲ್ಲಿ ಕಲಿತು ಬಂದಿದ್ದೀರಾ. ಓಕೆ, ಇಲ್ಲೂ ಕೂಡ ನಾವು ಭಾಗಲಬ್ಧ ಸಂಖ್ಯೆಗಳನ್ನ ಪರಿಶೀಲನೆ ಮಾಡ್ತೇವೆ. ಓಕೆ, ನಾವು ಫೈನಲೈಸ್ ಮಾಡ್ಬೋದಲ್ವಾ? ನೋಡಿ, ಎರಡು ಮೊತ್ತನೂ ಕೂಡ 17/12 ಬಂದಿದ್ರೆ for every a, b belongs to q is equal to comma a plus b is equal to b plus a is equal to c belongs to q. ಅಂದ್ರೆ ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಣಕ್ಕೆ ಸೇರಿರ್ತಕ್ಕಂಥ ಸಂಖ್ಯೆಗಳನ್ನ ಕೂಡಿಬಿಟ್ಟು ಪರಿವರ್ತನೆ ಮಾಡಿ ಕೂಡಿಬಿಟ್ಟು ಬರ್ತಕ್ಕಂಥ ಮೊತ್ತ ಎರಡರದ್ದು ಕೂಡ ಒಂದೇ ಬೆಲೆ ಅಂತ ಅದು ಕೂಡ ಭಾಗಲಬ್ಧ ಸಂಖ್ಯೆ ಆಗಿದೆ. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಭಾಗಲಬ್ಧ ಸಂಖ್ಯೆಗಳು ಸಂಕಲನ ಕ್ರಿಯೆ ಮೇಲೆ ಪರಿವರ್ತನೀಯ ಗುಣವನ್ನ ಹೊಂದಿದಾವೆ. ವ್ಯವಕಲನದ ಮೇಲೆ ನೋಡೋಣ. ಅದೇ ಎರಡು ಸಂಖ್ಯೆಗಳನ್ನ ವ್ಯವಕಲನ ಮಾಡಿದೀನಿ. ಬರ್ತಕ್ಕಂಥ ವ್ಯತ್ಯಾಸ 1/12 ಅಂತ ಬಂದಿದೆ. ಅದನ್ನು ಬದಲು ಮಾಡಿದಾಗ ಅದರ ವ್ಯತ್ಯಾಸ 1/12 ಅಂತ ಬಂದಿದೆ. ಅದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ -1/2 12 +1/12 ಅಂದ್ರೆ ಇವೆರಡು ನಾಟ್ ಈಕ್ವಲ್. ಇದು ಋಣಾತ್ಮಕ, ಇದು ಧನಾತ್ಮಕ. -1 is not equal to +1. ಅದೇ ತರ ಹೀಗೆ ಬರೀಬಹುದು. a, for every a, b belongs to q, a - b is not equal to b - a. ಈ ಬೆಲೆಗೆ ಈ ಬೆಲೆ ಸಮನಾಗಿಲ್ಲ. ಅದರ ಅರ್ಥ ಏನು? ಭಾಗಲಬ್ಧ ಸಂಖ್ಯೆಗಳು ವ್ಯವಕಲನ ಕ್ರಿಯೆ ಮೇಲೆ ಆವೃತ್ತ ಗುಣವನ್ನ ಹೊಂದಿಲ್ಲ ಅಂತ ಅರ್ಥ. ಅದೇ ತರಹ ನೋಡಿ, ಗುಣಾಕಾರವನ್ನು ಮಾಡಿದಾಗ ಬರ್ತಕ್ಕಂಥ ಗುಣಲಬ್ಧ ಎರಡು ಕೂಡ ಒಂದೇ ಆಗಿದ್ದಾವೆ. ಹಾಗಾದ್ರೆ ನಾವೀಗ ಹೇಳ್ಬೋದಲ್ವಾ, a, b belongs to q, a into b is equal to b into a. ಅವೆರಡರ ಬೆಲೆಗಳು ಗುಣಲಬ್ಧ ಸಮನಾಗಿದೆ. ಹಾಗಾದ್ರೆ ಭಾಗಲಬ್ಧ ಸಂಖ್ಯೆಗಳು ಗುಣಾಕಾರ ಕ್ರಿಯೆ ಮೇಲೆ ಆವೃತ್ತ ಗುಣವನ್ನ ಹೊಂದಿದ್ದಾವೆ. ನೋಡಿ ಮಕ್ಕಳೇ, ಭಾಗಾಕಾರ ಮಾಡೋಣ. ಭಾಗಾಕಾರ ಮಾಡಿದಾಗ ಬರ್ತಕ್ಕಂಥ ಭಾಗಲಬ್ಧ 8/9 ಅಂತ ಬಂದಿದೆ. ಇದರಲ್ಲಿ ಭಾಗಲಬ್ಧ 9/8 ಅಂತ ಬಂದಿದೆ. ಅಂದ್ರೆ 8/9 is not equal to 9/8. ಅಂದ್ರೆ 1/2 is not equal to 2/1. ಅದರ ಅರ್ಥ ಅಲ್ವಾ? ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಭಾಗಲಬ್ಧ ಸಂಖ್ಯೆಗಳು ಭಾಗಾಕಾರ ಕ್ರಿಯೆ ಮೇಲೆ ಆವೃತ್ತ ಗುಣವನ್ನ ಹೊಂದಿಲ್ಲ ಅಂತ ಅರ್ಥ. ಓಕೆ, ಅಂದ್ರೆ ಇಲ್ಲಿವರೆಗೂ ನಾವು ಮೊದಲನೇದಾಗಿ ಆವೃತ್ತ ಗುಣವನ್ನ ಅಭ್ಯಾಸ ಮಾಡಿದ್ವಿ. ಎರಡನೇದಾಗಿ ಪರಿವರ್ತನೀಯ ಗುಣ. ಆವೃತ್ತ ಗುಣದಲ್ಲಿ ಭಾಗಾಕಾರ ಕ್ರಿಯೆ ಆವೃತ್ತ ಆಗಿಲ್ಲ. ಪರಿವರ್ತನೀಯ ಗುಣದಲ್ಲಿ ವ್ಯವಕಲನ ಮತ್ತು ಭಾಗಾಕಾರ ಕ್ರಿಯೆಗಳು ಪರಿವರ್ತನೀಯ ಗುಣವನ್ನ ಹೊಂದಿಲ್ಲ ಅಂತ ಅರ್ಥ ಆಯ್ತು. ಓಕೆ, ಮೂರನೇ ನಿಯಮ ಸಹವರ್ತನೀಯ ನಿಯಮ. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಮೂರು ಸಂಖ್ಯೆಗಳನ್ನ ಪರಿಗಣಿಸ್ತೀವಿ. ಮೂರು ಸಂಖ್ಯೆಗಳಲ್ಲಿ ಯಾವ್ದಾದ್ರು ಎರಡು ಸಂಖ್ಯೆಗಳನ್ನ ಮೊದಲು ಕೂಡಿಬಿಟ್ಟು ಆಮೇಲೆ ನಂತರ ಮೂರನೇ ಸಂಖ್ಯೆಗೆ ಕೂಡತಕ್ಕಂಥದ್ದು. ಅದ್ರ ಬೆಲೆ 23/12 ಬಂದಿದೆ, ಇಲ್ಲಿ ಗಮನಿಸಬಹುದು. ಅದೇ ತರಹ ಆ ಮೂರು ಸಂಖ್ಯೆಗಳಲ್ಲಿ ಮೊದಲ ಎರಡು ಸಂಖ್ಯೆಗಳನ್ನ ಕೂಡಿಬಿಟ್ಟು ನಂತರ ಮೂರನೇ ಸಂಖ್ಯೆಗೆ ಕೂಡಿದಾಗ ಬರ್ತಕ್ಕಂಥ ಬೆಲೆನೂ ಕೂಡ ಅದೇ ಆಗಿದೆ. ನೀವು ಇಲ್ಲಿ ಗಮನಿಸಬಹುದು. ಅದನ್ನು ನಾವು ಹೀಗೆ ಹೇಳ್ಬೋದಲ್ವಾ, ಭಾಗಲಬ್ಧ ಸಂಖ್ಯೆಗಳಿಗೆ ಸಂಬಂಧಪಟ್ಟಂತೆ ಮೂರು ಸಂಖ್ಯೆಗಳನ್ನ ಪರಿಗಣಿಸಿಬಿಟ್ಟು ಅವು ಎ, ಬಿ, ಸಿ ಅವುಗಳನ್ನ ಈ ತರಹ ಕೂಡಿದಾಗ ಬರ್ತಕ್ಕಂಥ ಮೊತ್ತನು ಕೂಡ ಒಂದೇ ಆಗಿದೆ. ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಅದು ಕೂಡ ಭಾಗಲಬ್ಧ ಸಂಖ್ಯೆಯಾಗಿದೆ. ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಸಂಕಲನ ಕ್ರಿಯೆ ಮೇಲೆ ಭಾಗಲಬ್ಧ ಸಂಖ್ಯೆಗಳು ಸಹವರ್ತನೀಯ ಗುಣವನ್ನ ಹೊಂದಿದಾವೆ ಅಂತ ಅದರ ಅರ್ಥ. ಹಾಗಾದ್ರೆ ನಾವು ಪರಿವರ್ತನೀಯ ಗುಣದಲ್ಲಿ ವ್ಯವಕಲನ ಮತ್ತು ಭಾಗಾಕಾರ ಕ್ರಿಯೆಗಳು ಸಹವರ್ತನೀಯ ಗುಣ ಹೊಂದಿಲ್ಲ ಅಂತ ನಮಗೆ ಗೊತ್ತಾಗಿದೆ. ಪರಿವರ್ತನೀಯ ಗುಣವನ್ನ
ಹೊಂದಿಲ್ಲ ಅಂತ ನಮಗೆ ಗೊತ್ತಿದೆ. ಅದೇ ತರಹ ಅವೆರಡು ಹೊಂದಿರದ ಕಾರಣ ಈ ಸಹವರ್ತನೀಯ ನಿಯಮವನ್ನು ಕೂಡ ಅವು ಹೊಂದಲ್ಲ. ನಂತರ ಈ ಒಂದು ಸಹವರ್ತನೀಯ ಗುಣದಲ್ಲಿ ಈ ಗುಣಾಕಾರ ಕ್ರಿಯೆ ಮೇಲೆ ಪರಿಶೀಲನೆ ಮಾಡೋಣ ಅಂತ ಹೇಳ್ತಾ ಈ ಒಂದು ಗುಣವನ್ನ ನಾನಿಲ್ಲಿ ಮುಗಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಸಹವರ್ತನೀಯ ಗುಣವನ್ನ ಗುಣಾಕಾರ ಕ್ರಿಯೆ ಮೇಲೆ ಪರಿಶೀಲನೆ ಮಾಡೋಣ. ಯಾವುದೇ ಮೂರು ಭಾಗಲಬ್ಧ ಸಂಖ್ಯೆಗಳನ್ನ ಪರಿಗಣಿಸಿಬಿಟ್ಟು ಅವನ್ನ ಹೀಗೆ ನಾನು ಗುಣಾಕಾರ ಮಾಡಿದ್ದೀನಿ. ಮೊದಲು ಕೊನೆ ಎರಡು ಸಂಖ್ಯೆಗಳನ್ನ ಗುಣಿಸಿ ನಂತರ ಮೊದಲನೇ ಸಂಖ್ಯೆ ಗುಣಿಸಿದಾಗ ಅದು ಗುಣಲಬ್ಧ 1/4 ಬಂದಿದೆ. ಅದು ಕೂಡ ಭಾಗಲಬ್ಧ ಸಂಖ್ಯೆ ಗಣಕ್ಕೆ ಸೇರಿದೆ. ನಂತರ ಮೂರು ಸಂಖ್ಯೆಗಳಲ್ಲಿ ಮೊದಲ ಎರಡು ಸಂಖ್ಯೆಗಳನ್ನ ಗುಣಿಸ್ಬಿಟ್ಟು ಮೂರನೇ ಸಂಖ್ಯೆಗೆ ನಂತರ ಗುಣಾಕಾರ ಮಾಡಿದ್ದೀನಿ. ಬರ್ತಕ್ಕಂಥ ಗುಣಲಬ್ಧನು ಕೂಡ ಮುಂಚೆ ಏನು ಬಂದಿದೆಯೋ ಅದು ಕೂಡ ಅದೇ ಸಂಖ್ಯೆಯನ್ನ ಬಂದಿದೆ. ಅದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಭಾಗಲಬ್ಧ ಸಂಖ್ಯಾ ಗಣಕ್ಕೆ ಸೇರಿರ್ತಕ್ಕಂಥ ಯಾವುದೇ ಮೂರು ಭಾಗಲಬ್ಧ ಸಂಖ್ಯೆಗಳನ್ನ ಪರಿಗಣಿಸಿಬಿಟ್ಟು ನಾವು ಈ ರೀತಿ ಕ್ರಿಯೆಗಳನ್ನ ಮಾಡಿದಾಗ ಅದರ ಬೆಲೆಗಳು ಒಂದೇ. ಅಂದ್ರೆ ಈ ಗುಣಾಕಾರ ಕ್ರಿಯೆ ಮೇಲೆ ಭಾಗಲಬ್ಧ ಸಂಖ್ಯೆಗಳು ಸಹವರ್ತನೀಯ ಗುಣವನ್ನ ಹೊಂದಿದ್ದಾವೆ ಅಂತ ಅರ್ಥ. ಅಂದ್ರೆ ಪ್ರೈಮರಿ a, b, c belongs to q, a into b into c is equal to a into b into c is equal to d. ಇದರ ಅರ್ಥ ಏನಪ್ಪ ಅಂದ್ರೆ ಭಾಗಲಬ್ಧ ಸಂಖ್ಯಾ ಗಣಕ್ಕೆ ಯಾವುದೇ ಮೂರು ಸಂಖ್ಯೆಗಳನ್ನ ಪರಿಗಣಿಸಿ ವಿದ್ಯಾರ್ಥಿಗಳೇ, ನಂತರ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ನಿಯಮ ಏನು ನೋಡಿ, ಅನನ್ಯತಾಂಶ ನಿಯಮ. ನೋಡಿ, ನಾವು ಸಂಖ್ಯೆಗಳನ್ನ ನಾವು ಸಂಕಲನ ಮಾಡಬೇಕಾದ್ರೆ ನಮಗೆ ಒಂದು a + 0, 100 + 0, 1000 + 0 ಬೆಲೆ 1000ನೇ ಬರುತ್ತೆ, 100 ಬರುತ್ತೆ ಅಂತ ನಾವು ಕಲ್ಪನೆ ಅಂದ್ರೆ ಭಾಗಲಬ್ಧ 0 ಕೂಡ ಒಂದು ಭಾಗಲಬ್ಧ ಸಂಖ್ಯೆ. ನೋಡಿ, ಒಂದು ಸಂಖ್ಯೆ 1/2 ತಗೊಂಡಿದ್ದೀನಿ, ಇನ್ನೊಂದು 0 ತಗೊಂಡಿದ್ದೀನಿ. ಅವೆರಡನ್ನು ಕೂಡ ಬರ್ತಕ್ಕಂಥ ಸಂಖ್ಯೆ 1/2. ಏನಾದ್ರೂ ಹೆಚ್ಚಾಯ್ತಾ ಇಲ್ಲಿ? ನೋ. 1/2ಕ್ಕೆ 100ಕ್ಕಾಗ್ಲಿ 1000ಕ್ಕಾಗ್ಲಿ ನೀವು ಯಾವುದೇ ಋಣಾತ್ಮಕವಾಗಿರ್ಲಿ ಧನಾತ್ಮಕವಾಗಿರ್ಲಿ ಯಾವುದೇ ಸಂಖ್ಯೆಗೆ ನಾವು 0ಯನ್ನ ಸೇರಿಸಿದಾಗ ಬರ್ತಕ್ಕಂಥ ಮೊತ್ತ ಅದೇ ಆಗಿರುತ್ತೆ ಅಂತ ನೀವು ನೋಡ್ಬೋದು, ತಿಳ್ಕೋಬಹುದು. ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ನೋಡಿ ಮಕ್ಕಳೇ, 0ಗೆ ಸಂಕಲನ ಕ್ರಿಯೆಯಲ್ಲಿ ಬೆಲೆ ಇಲ್ಲ. ಅಂದ್ರೆ 0ಗೆ ಸಂಕಲನ ಕ್ರಿಯೆಯಲ್ಲಿ ಯಾವುದೇ ಸಂಖ್ಯೆಗೆ ನಾವು 0ಯನ್ನ ಸಂಕಲನ ಮಾಡಿದಾಗ ಆ ಬೆಲೆಯನ್ನ ಕಡಿಮೆ ಮಾಡತಕ್ಕಂಥ ಶಕ್ತಿಯಾಗ್ಲಿ ಹೆಚ್ಚು ಮಾಡತಕ್ಕಂಥ ಶಕ್ತಿಯಾಗ್ಲಿ 0 ಇಲ್ಲ ಅಂತ ಅರ್ಥ. ಅದಕ್ಕೆ ನಾವು ಅಂತ ಹೇಳ್ತೀವಿ, 0ಯನ್ನ ಸಂಕಲನದ ಅನನ್ಯತಾಂಶ ಅಂತ ಕರಿತೀವಿ. ಸಂಕಲನ ಕ್ರಿಯೆಯಲ್ಲಿ 0ಗೆ ಬೆಲೆನೇ ಇಲ್ಲ. ಇದೇ 0ನ 100ಕ್ಕೋ 1000ಕ್ಕೋ ಲಕ್ಷಕ್ಕೋ ಕೋಟಿಗೋ ಗುಣಾಕಾರ ಮಾಡಿ ನೋಡೋಣ, ಅದ್ರ ಬೆಲೆ ಏನಾಗುತ್ತೆ? 0ನೇ ಆಗುತ್ತೆ. ಇಡೀ ನಿಮ್ಗೆ ಕಣ್ಣಿಗೆ ಕಾಣ್ತಕ್ಕಂಥ ಎಲ್ಲಾ ವಸ್ತುಗಳು ಇಂಟು 0 ಅಂತ ಹೇಳಿದ್ರೆ ಎಲ್ಲ 0ನೇ. ನಾವು ಇಂಟು 0 0ನೇ. a into 0, a is anything ಅಂತ ಅದ್ರ ಅರ್ಥ. a into 0 is 0. 0ಗೆ ಗುಣಾಕಾರ ಕ್ರಿಯೆಯಲ್ಲಿ ಬೆಲೆ ಇದೆ, ಆದ್ರೆ 0ಗೆ ಸಂಕಲನ ಕ್ರಿಯೆಯಲ್ಲಿ ಬೆಲೆ ಇಲ್ಲ. ಅದಕ್ಕೆ ನಾವೇನ್ ಹೇಳ್ತೀವಿ? 0ಯನ್ನ ಸಂಕಲನದ ಅನನ್ಯತಾಂಶ ಅಂತ ಹೇಳ್ತೀವಿ. ನೋಡೋಣ, ಗುಣಾಕಾರ ಕ್ರಿಯೆಯಲ್ಲಿ ನೋಡೋಣ. ಇಲ್ಲಿ ನಾನೇನ್ ಮಾಡಿದೀನಿ, ಗುಣಾಕಾರ ಕ್ರಿಯೆಯಲ್ಲಿ ಒಂದು 1/2 ಅಂತ ತಗೊಂಡಿದ್ದೀನಿ, ಇನ್ನೊಂದು 1 ಅಂತ ತಗೊಂಡಿದ್ದೀನಿ, ಗುಣಿಸಿದೀನಿ, ಬರ್ತಕ್ಕಂಥ ಗುಣಲಬ್ಧ 1/2. ಇಲ್ಲಿ ಕೂಡ ಮತ್ತು ಪರಿವರ್ತನೆ ಮಾಡ್ಬಿಟ್ಟು ಗುಣಿಸಿದೀನಿ, ಅದರ ಬೆಲೆ 1/2. ಅದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಯಾವುದೇ ಸಂಖ್ಯೆಗೆ ನಾವು 1ಅನ್ನ ಗುಣಿಸಿದಾಗ ಅದರ ಬೆಲೆ ಅದೇ ಆಗಿರುತ್ತೆ ಹೊರತು ಆ ಬೆಲೆ ಹೆಚ್ಚು ಆಗಲ್ಲ ಕಡಿಮೆ ಆಗಲ್ಲ ಅಂತ ಅರ್ಥ. ಅಂದ್ರೆ ನಾವಿಲ್ಲೇನ್ ಹೇಳ್ಬೋದು, 0ಗೆ ಸಂಕಲನ ಕ್ರಿಯೆಯಲ್ಲಿ ಹೇಗೆ ಬೆಲೆ ಇಲ್ವೋ 1ಕ್ಕೆ ಗುಣಾಕಾರ ಕ್ರಿಯೆಯಲ್ಲಿ ಬೆಲೆ ಇಲ್ಲ. ಅದಕ್ಕೋಸ್ಕರ ನಾವು 1ಅನ್ನ ನಾವೇನಂತ ಹೇಳ್ತೀವಪ್ಪ, ಗುಣಾಕಾರದ ಅನನ್ಯತಾಂಶ ಅಂತ ಹೇಳ್ತೀವಿ. ಅದರ ಸಂಕ್ಷಿಪ್ತ ರೂಪದಲ್ಲಿ ಇದರ ಸಾಮಾನ್ಯ ರೂಪ ಪ್ರೈಮರಿ a, 1 belongs to q, a into 1 is equal to a. ಹೊರತು ಎನಿಥಿಂಗ್ ಇಂಟು 1 ಮತ್ತು ಎನಿಥಿಂಗ್ ಬರುತ್ತೆ ಹೊರತು ಬೆಲೆ ಯಾವ ಬೆಲೆನೂ ಕೂಡ ಬರಲ್ಲ. ಬೆಲೆ ಹೆಚ್ಚು ಆಗಲ್ಲ ಕಡಿಮೆ ಆಗಲ್ಲ. ಅಂದ್ರೆ 1ಕ್ಕೆ ಗುಣಾಕಾರ ಕ್ರಿಯೆಯಲ್ಲಿ ಬೆಲೆ ಇಲ್ಲ ಅಂತ ಅರ್ಥ. ಹಾಗಾದ್ರೆ ಈ ನಾವು ಸಹವರ್ತನೀಯ ನಿಯಮ ಆದ್ಮೇಲೆ ಅನಂತಾಂಶ ನಿಯಮ ಬಗ್ಗೆ ತಿಳ್ಕೊಂಡ್ವಿ. ನಂತರ 5ನೇ ನಿಯಮ ಆಗಿರ್ತಕ್ಕಂಥ ವಿಲೋಮ ನಿಯಮ. ಏನಪ್ಪ ಇದು ವಿಲೋಮ? ನೋಡಿ, ಗಣಿತದ ಮೂಲ ಕ್ರಿಯೆಗಳಿಗೆ ಸಂಬಂಧಪಟ್ಟಂತೆ ಸಂಕಲನದ ವಿಲೋಮವನ್ನ ವ್ಯವಕಲನ ಅಂತ ಕರಿತೀವಿ, ವ್ಯವಕಲನದ ವಿಲೋಮವನ್ನ ಸಂಕಲನ ಅಂತ ಕರಿತೀವಿ. ಗುಣಾಕಾರದ ವಿಲೋಮ
ಭಾಗಾಕಾರ, ಭಾಗಾಕಾರದ ವಿಲೋಮ ಗುಣಾಕಾರ. ಅಂದ್ರೆ ಅರ್ಥ ನೋಡಿ, ಉದಾಹರಣೆ ನೋಡಿ, ನಾವು ಯಾವುದೇ ಎರಡು ಸಂಖ್ಯೆಗಳನ್ನ ಪರಿಗಣಿಸ್ಬಿಟ್ಟು ಅದನ್ನ ನಾವು ಸಂಕಲನ ಮಾಡಿದಾಗ ಅದರ ಬೆಲೆ ಏನು ಬರ್ಬೇಕಪ್ಪ? 0 ಬರುತ್ತೆ. ಅವುಗಳನ್ನು ನಾವೇನು ಹೇಳ್ತೀವಿ? ಸಂಕಲನ ಕ್ರಿಯೆಯಲ್ಲಿ ಯಾವ ಸಂಖ್ಯೆಯನ್ನ ಕೂಡಿದ್ರೆ ಅದರ ಬೆಲೆ, ಅದರ ಮೊತ್ತ 0 ಬರುತ್ತೋ ಅದನ್ನು ನಾವು ಆ ಸಂಖ್ಯೆಯ ವಿಲೋಮ. ಎಲ್ಲಿ? ಸಂಕಲನ ಕ್ರಿಯೆಯಲ್ಲಿ. ಹಾಗಾದ್ರೆ ಇದನ್ನು ನಾವೇನಂತ ಹೇಳ್ತೀವಿ? 1/2ರ ಸಂಕಲನದ ವಿಲೋಮ -1/2 ಅಂತ ಹೇಳ್ಬೋದು. ಅರ್ಥ ಆಗ್ತಿದೆಯಾ ಮಕ್ಕಳೇ? ನಂತರ ಗುಣಾಕಾರ ಕ್ರಿಯೆಯಲ್ಲಿ ನೋಡೋಣ. ಇಲ್ಲಿ ಎರಡು ಸಂಖ್ಯೆಗಳನ್ನ ಗುಣಿಸಿದ್ದೀನಿ ನಾನು, 2/3 ಮತ್ತು 3/2. ಅಂಶ ಬದಲಾಗಿ ಗುಣಿಸಿದ್ದೀನಿ. ಅದರ ಬೆಲೆ ಎಷ್ಟು ಬಂದಿದೆಪ್ಪ? 1. ಅಂದ್ರೆ ಯಾವುದೇ ಒಂದು ಭಾಗಲಬ್ಧ ಸಂಖ್ಯೆಗೆ ಇನ್ನೊಂದು ಭಾಗಲಬ್ಧ ಸಂಖ್ಯೆಯನ್ನು ನಾವು ಗುಣಾಕಾರ ಮಾಡಿದಾಗ ಬರ್ತಕ್ಕಂಥ ಗುಣಲಬ್ಧ ಏನ್ ಬರ್ಬೇಕಪ್ಪ ಅಂದ್ರೆ ಏನ್ ಬರ್ಬೇಕು? ಅದ್ರ ಬೆಲೆ ಅಂತಕ್ಕಂಥದ್ದು ಅದೇ ಸಂಖ್ಯೆ ಬರಬೇಕು. ಅಂದ್ರೆ ಇಲ್ಲಿ ನೋಡಿ, ಅದ್ರ ಬೆಲೆ 1 ಬರಬೇಕು ಅಂತ ಅರ್ಥ. ಅಂದ್ರೆ ಅದ್ರ ಉತ್ಕ್ರಮ ಏನಾಗಿರ್ಬೇಕಪ್ಪ ಅಂದ್ರೆ ಎ ಆಗಿದ್ರೆ ಅದರ ಉತ್ಕ್ರಮ 1/a ಆಗುತ್ತೆ. 1/a ಆಗಿದ್ರೆ ಅದ್ರ ಉತ್ಕ್ರಮ ಏನಾಗುತ್ತೆ? ಎ ಆಗುತ್ತೆ. ಅದನ್ನ ನಾವು ಏನಂತ ಹೇಳ್ತೀವಿ? ಗುಣಾಕಾರದ ವಿಲೋಮ ಅಂತ ಕರಿತೀವಿ. ಓಕೆ ಮಕ್ಕಳೇ, ಇನ್ನು ಮುಂದಿನ ಗುಣಲಕ್ಷಣಗಳನ್ನ ನೋಡೋಣ ಮಕ್ಕಳೇ. ನೋಡಿ ವಿದ್ಯಾರ್ಥಿಗಳೇ, ಈ ಸಂಬಂಧಪಟ್ಟಂತೆ ಇನ್ನೊಂದು ಗುಣಲಕ್ಷಣ ಇದೆ, ವಿತರಣಾ ನಿಯಮ ಅಥವಾ ವಿಭಾಜಕ ನಿಯಮ. ನೋಡಿ, ವಿಭಾಜಕ ನಿಯಮ ಏನ್ ಹೇಳುತ್ತಪ್ಪ ಅಂತ ಹೇಳಿದ್ರೆ, ಯಾವುದೇ ಮೂರು ಸಂಖ್ಯೆಗಳು ಎ ಬಿ ಸಿ ಅವುಗಳನ್ನ ಈ ಒಂದು ರೂಪದಲ್ಲಿ a × b + c ಅಂತ ಹೇಳಿದ್ರೆ a × b + a × c ಮಾಡಿದಾಗ ನೋಡಿ, ಉದಾಹರಣೆ ಗಮನಿಸಬಹುದು. ಆ ಎ ಬಿ ಸಿ ಬೆಲೆಗಳು 1/2, 2/3 ಮತ್ತೆ 3/2 ಇರ್ತಕ್ಕಂಥ ಸಂಖ್ಯೆಗಳನ್ನ ಪರಿಗಣಿಸಿಬಿಟ್ಟು ಭಾಗಲಬ್ಧ ಸಂಖ್ಯೆ ಗಣಕ್ಕೆ ಅವರ ನಾನು ಕ್ರಿಯೆಗಳನ್ನು ಮಾಡಿದಾಗ 13/12 ಅಂತ ಬಂದಿದೆ. ನಂತರ ಅದರ ಬಲಭಾಗದಲ್ಲಿರ್ತಕ್ಕಂಥ ಕ್ರಿಯೆ ಮಾಡಿದಾಗ ಅದರ ಬೆಲೆನೂ ಕೂಡ 13/12 ಅಂತ ಬಂದಿದೆ. ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಭಾಗಲಬ್ಧ ಸಂಖ್ಯೆಗಳು ಈ ಒಂದು ಕ್ರಿಯೆ ಮೇಲೆ, ಸಂಕಲನ ಕ್ರಿಯೆ ಮೇಲೆ ವಿಭಾಜಕತೆಯನ್ನ ಹೊಂದಿದ್ದಾವೆ ಅಂತ ಹೇಳ್ಬೋದು. For every a, b, c belongs to Q, a × b + c is equal to a × b + a × c is equal to d. ಬರ್ತಕ್ಕಂಥ ಬೆಲೆಗಳು ಒಂದೇ ಆಗಿದ್ದಾವೆ. belongs to Q, ಅದು ಭಾಗಲಬ್ಧ ಸಂಖ್ಯೆಗಳಿಗೆ ಸೇರಿದೆ ಅಂತ ಅರ್ಥ. ಹಾಗಾದ್ರೆ ನಾವು ಕಲಿತಿರ್ತಕ್ಕಂಥ ಈ 5 ನಿಯಮಗಳಲ್ಲಿ 5, 6 ಆಗಿರ್ಬೋದು, ಇವು ಯಾವ ಕ್ರಿಯೆ ಮೇಲೆ ಯಾವ ನಿಯಮಗಳು ಆವೃತ ಆಗಿದ್ದಾವೆ, ಪರಿವರ್ತನೆಯ ಗುಣವನ್ನು ಹೊಂದಿದ್ದಾವೆ ಅಂತಕ್ಕಂಥನ್ನ ಸಹವರ್ತ ನಿಯಮ ಆಗಿರ್ಬೋದು, ವಿತರಣಾ ನಿಯಮ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಉದಾಹರಣೆ ಮೂಲಕ ಕಲ್ತೀವಿ. ನಂತರ ಇವೆಲ್ಲವನ್ನು ನಾವು ಭಾಗಲಬ್ಧ ಸಂಖ್ಯೆಗಳಿಗೆ ಸಂಬಂಧಪಟ್ಟಂತಹ ಗುಣಲಕ್ಷಣಗಳು ಅಂತ ಹೇಳ್ತೀವಿ. ಓಕೆ, ಮುಂದಿನ ಫಲಿತಾಂಶ, ಈ ಭಾಗಲಬ್ಧ ಸಂಖ್ಯೆಗಳನ್ನ ಸಂಖ್ಯಾ ರೇಖೆ ಮೇಲೆ ಹೇಗಪ್ಪ ಗುರುತಿಸಬೇಕು? ನೋಡಿ, ಫಸ್ಟ್ ಅದರ ಅರ್ಥ ತಿಳ್ಕೊಳ್ಳೋಣ. ಭಾಗಲಬ್ಧ ಸಂಖ್ಯೆ ಅಂತ ಹೇಳಿದ್ರೆ ಏನು ನೋಡಿ, ನಿಮ್ಗೆಲ್ಲ ಗೊತ್ತಿದೆ. ಈ 1/2 ಒಂದು ಅಂಶದಲ್ಲಿದೆ, 2 ಛೇದದಲ್ಲಿ. ಇದನ್ನ ನಾ ಹೇಳಿ 1ಅನ್ನ 2 ಭಾಗ ಮಾಡಿದ್ದೀನಿ, 1ಅನ್ನ 2 ಸಮ ಭಾಗ ಮಾಡಿದ್ದೀನಿ ಅಂತ ಅದರ ಅರ್ಥ. 4/5 4ಅನ್ನ 5 ಸಮ ಭಾಗ ಮಾಡಿದ್ದೀವಿ. 1ಅನ್ನ 1/9 ಅಂತ ಹೇಳಿದ್ರೆ ಅರ್ಥ ಏನಪ್ಪ? 1ಅನ್ನ 9 ಸಮ ಭಾಗ ಮಾಡಿದೀವಿ ಅಂತ ಅದರ ಅರ್ಥ. ಹೀಗೆ ಅದನ್ನ ಅರ್ಥ ತಿಳ್ಕೊಂಡಾಗ ನಾವು ಸಂಖ್ಯಾ ರೇಖೆ ಮೇಲೆ ಸುಲಭವಾಗಿ ನಾವು ಗುರುತಿಸಬಹುದು. ನೋಡಿ ಮಕ್ಕಳೇ, ಇಲ್ಲಿ 0 to 1 1ಅನ್ನ 4 ಭಾಗ ಮಾಡಿದೀವಿ. ಅದನ್ನ ಹೀಗೆ ಬರೀಬಹುದಲ್ವಾ? ಸ್ಟಾರ್ಟಿಂಗ್ ಪಾಯಿಂಟ್ 1ಅನ್ನ 4/4 ಅಂತ ಬರೀಬಹುದು. 4ರಲ್ಲಿ 3ನೇ ಭಾಗ, 4ರಲ್ಲಿ ಎಷ್ಟನೇ ಭಾಗ? 2ನೇ ಭಾಗ ಅಂತ ಹೇಳಿದ್ರೆ 2/4 ಅಂದ್ರೆ ಸಂಕ್ಷಿಪ್ತ ರೂಪ 1/2. 4ರಲ್ಲಿ 1ನೇ ಭಾಗ. ಹೀಗೆ ನಾವು ಸಂಖ್ಯಾ ರೇಖೆ ಮೇಲೆ ಭಾಗಲಬ್ಧ ಸಂಖ್ಯೆಗಳನ್ನ ಗುರುತಿಸಬಹುದು. ಇನ್ನೊಂದು ಉದಾಹರಣೆ ಬರ್ಬಿಟ್ಟು ನೋಡ್ರಿ. ಇಲ್ಲಿ ನಾನು 0 to 1 ಇದನ್ನು ನಾನು 9 ಸಮಭಾಗಗಳನ್ನಾಗಿ ಮಾಡಿದ್ದೀನಿ. ಫಸ್ಟ್ನೇ ಭಾಗ 9 ಅಂದ್ರೆ ಒಂದೇ, 1 ಅಂದ್ರೆ ಒಂದೇ. 9ರಲ್ಲಿ 8ನೇ ಭಾಗ, 9 ಸಮಭಾಗಗಳಲ್ಲಿ 7ನೇ ಭಾಗ, 9 ಸಮಭಾಗಗಳಲ್ಲಿ 6ನೇ ಭಾಗ ಅಂತ ಅರ್ಥ. 9 ಸಮಭಾಗಗಳಲ್ಲಿ 3ನೇ ಭಾಗ, ಈ 9 ಸಮಭಾಗಗಳಲ್ಲಿ 2ನೇ ಭಾಗ. ಹೀಗೆ ಈ ಭಾಗಲಬ್ಧ ಸಂಖ್ಯೆಗಳನ್ನ ಸಂಖ್ಯಾ ರೇಖೆ ಮೇಲೆ ನಾವು ಸುಲಭವಾಗಿ ಗುರುತಿಸಬಹುದು.
ನೋಡಿ ಮಕ್ಕಳೇ, ಯಾವ್ದಾದ್ರೂ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಭಾಗಲಬ್ಧ ಸಂಖ್ಯೆ ಹೇಗೆ ಬರೀಬೇಕು, ಎಷ್ಟು ಭಾಗಲಬ್ಧ ಸಂಖ್ಯೆಗಳಿರ್ತವೆ ಅಂತ ನಾವು ಉದಾಹರಣೆ ನೋಡ್ಬೋದು. ನೋಡಿ, ಈ 3/10 ಮತ್ತು 7/10, 3/10 ಮತ್ತು 7/10 ಈ ಬರಿಬಹುದಲ್ವಾ? 4/10 ಸಂಖ್ಯಾ ರೇಖೆ ಮೇಲೆ ನಾವು ಈಗ ಗಮನಿಸಿರ್ಬೋದು. 5/10, 6/10 ಇಷ್ಟೇನಾ? ನೋಡೋಣ. ಎರಡನೇ ಉದಾಹರಣೆಯಲ್ಲಿ -1/10 ಮತ್ತು 3/10 ನಡುವಿನ ಭಾಗಲಬ್ಧ. ಬೇಕಾದಷ್ಟು ನಾವು ಸಂಖ್ಯೆಗಳನ್ನ ಬರಿಬಹುದು. ನೋಡಿ, -1/10 ಅದರ ಮಧ್ಯ ಬೇಕಾದಷ್ಟು 1/10, 2/10, 3/10 ಅಂದ್ರೆ ನೋಡೋಣ. ನೋಡಿ ಮಕ್ಕಳೇ, ಇದರ ಅರ್ಥ ಈಗ ಸರ್ 1 ಮತ್ತು 5 ನಡುವಿರ್ತಕ್ಕಂಥ ಸಂಖ್ಯೆಗಳು ಯಾವ? 2, 3, 4 ಹೌದಲ್ವಾ? ಅದ್ರ ನಡುವಿನ ಸಂಖ್ಯೆಗಳಿಲ್ವಾ ಅಂತ ಕೇಳಿದ್ರ? 0 ಮತ್ತು 1 ನಡುವಿರ್ತಕ್ಕಂಥ ಸಂಖ್ಯೆಗಳು 0 ಇಂದ 1 ನಾನು 10 ಭಾಗ ಮಾಡ್ತೀನಿ. ಆ 1 ಭಾಗ ಏನಾಗುತ್ತೆ? 0.1 ಅಂದ್ರೆ ಡಿಸ್ಟೆನ್ಸ್ 10 ಸಮ ಭಾಗ ಮಾಡ್ತಾರೆ. ಎರಡನೇ ಭಾಗ 0.2, ಮೂರನೇ ಭಾಗ 0.3 ಹೀಗೆ. ಅಂದ್ರೆ 10ನ್ನ 1ನ್ನ 10 ಭಾಗ ಮಾಡಿ ಅಲ್ವಾ? ನೋಡಿ, -2 ಮತ್ತು 0 ನಡುವಿನ 3 ಭಾಗಲಬ್ಧ ಸಂಖ್ಯೆಗಳು. ನೋಡಿ, -2 ನ ಹೀಗೆ ಬರ್ಕೋಬಹುದೇನಪ್ಪ ನಾನು? ಏನ್ ಮಾಡಿದ್ದೀನಿ ನೋಡಿ, ಗಮನಿಸಿ. ಉದಾಹರಣೆಗಳನ್ನ ಸೂಕ್ಷ್ಮವಾಗಿ ಗಮನಿಸಬೇಕು. -20/10 ಅಂತ ಬರ್ತೀನಿ. ಅರ್ಥ ಏನಪ್ಪ ಅಂದ್ರೆ ಅದ್ರ ಭಾಗಲಬ್ಧ ಎಷ್ಟು? -2. 0 ನಾನೇ ಅಂತ ಬರ್ಕೊಂಡಿನಪ್ಪ, 0/10 ಅಂತಾನೆ ಬರ್ಕೋಬೇಕಾಗಿಲ್ಲ. ನಮ್ಗೆ ಹೇಗೆ ಬೇಕು ಹಾಗೆ ಬರ್ಕೋಬಹುದು. 0 ಒಂದನ್ನು ಕೂಡ ಆದ್ರೂ ಅಷ್ಟೇ ನಮ್ಗೆ ಹೇಗೆ ಬೇಕು ಹಾಗೆ ಬರ್ಕೋಬಹುದು. ನೋಡಿ, ಮೊದಲಿನ ಭಿನ್ನರಾಶಿಗೆ ಸಮನಾಗುವಂತೆ ಅಂದ್ರೆ ನಾನು ಛೇದದಲ್ಲಿ 10 ಬರೋಂಗೆ ನಾನು ಬರ್ಕೊಂಡಿದ್ದೀನಿ. ಅಂದ್ರೆ ಇದರ ಅರ್ಥ ಈ 3 ಉದಾಹರಣೆಗಳನ್ನು ನೀವು ಗಮನಿಸಬಹುದು. ಛೇದ ಒಂದೇ ಆಗಿದ್ದಾಗ ನಾವು ಬೇರೆ ಬೇರೆ ಭಾಗಲಬ್ಧ ಸಂಖ್ಯೆಗಳನ್ನ ನಾವು ಸುಲಭವಾಗಿ ಬರೆಯಬಹುದು ಅನ್ನೋದೊಂದು ಕಾನ್ಸೆಪ್ಟ್ ನಿಮಗೆ ಗೊತ್ತಾಯ್ತು. ಅಂದ್ರೆ ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳಲ್ಲಿ ಛೇದ ಒಂದೇ ಆಗಿರ್ತಕ್ಕಂಥವು. ಇಲ್ಲಿ ನೋಡಿ, ಛೇದ ಬೇರೆ ಬೇರೆ ಆಗಿರ್ತಕ್ಕಂಥ ಭಾಗಲಬ್ಧ ಸಂಖ್ಯೆಗಳನ್ನ ಕೊಟ್ಟಾಗ ಹೇಗೆ ಅವುಗಳನ್ನು ನಾವು ಒಂದೇ ಆಗುವ ರೀತಿಯಲ್ಲಿ ಮಾಡ್ಕೋಬಹುದು. ನೋಡಿ, -5/6 ಇದೆ, 5/8 ಇದೆ. ನಾವೆರಡನ್ನು ಕೂಡ ಒಂದೇ ಛೇದ ಒಂದೇ ಆಗುವ ರೀತಿಯಲ್ಲಿ ನಾವು ಏನ್ ಗುಣಾಕಾರ, ಇಲ್ಲಿ 4 ಗುಣಿಸಿದ್ರೆ 24 ಬರುತ್ತೆ, ಇಲ್ಲಿ 8ಕ್ಕೆ 3 ಗುಣಿಸಿದ್ರೆ 24. ನಾವು ಸುಲಭವಾಗಿ ಬರೀಬಹುದು. -20 ಮತ್ತು 15 ನಡುವೆ ಇರತಕ್ಕಂಥ ಸಂಖ್ಯೆಗಳೇ -19, -17 ಅಪ್ ಟು ಎಲ್ಲಿ ತನಕಪ್ಪ? 14, 15. ಎಷ್ಟು ಬೇಕು, ಎರಡಲ್ಲ, ಎಷ್ಟು ಬೇಕು ಅಷ್ಟು ಕೇಳಿದ್ರು ಕೂಡ ನಾವು ಬರೀಬಹುದು. ಓಕೆ ಮಕ್ಕಳೇ, ಇಲ್ಲಿ ನೋಡಿ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಉದಾಹರಣೆ. 1/4 ಮತ್ತು 1/2 ನಡುವಿನ ಎರಡಲ್ಲ ಕೇಳಿ, 5 ಕೇಳಿ, 10 ಕೇಳಿ, ನಾವು ಛೇದ ಸಮನಾಗುವಂತೆ ಮಾಡ್ಕೊಂಡು ಮಾಡಿದ್ರೆ ಇನ್ನೂ ಸುಲಭ ಆಗುತ್ತೆ. ಇದನ್ನ ನಾವಿನ್ನ ಪರ್ಯಾಯ ವಿಧಾನದಲ್ಲಿ ಮಾಡಬಹುದು. 2 ಭಾಗಲಬ್ಧ ಸಂಖ್ಯೆಗಳು ಬೇಕಾದ್ರೆ ನೀವು 2ನ್ನ ಗುಣಿಸಬೇಕು. 3 ಭಾಗಲಬ್ಧ ಸಂಖ್ಯೆಗಳು ಬೇಕಾದ್ರೆ 3ನ್ನ ಗುಣಿಸಿ. ಹೀಗೆ ನಾವು ಛೇದವನ್ನ ಒಂದೇ ಸಮನಾಗಿ ಮಾಡಿಕೊಂಡು ನಾವು ಸುಲಭವಾಗಿ ಭಾಗಲಬ್ಧ ಸಂಖ್ಯೆಗಳನ್ನ ಬರೀಬಹುದು. ನೋಡಿ, ನಾ ಏನ್ ಮಾಡಿದೀನಿ ನೋಡಿ, ಇದರ ಅರ್ಥ ಇದನ್ನ ಎಕ್ಸ್ಪ್ಲೇಷನ್ ಮಾಡಿ ನೋಡಿ. ಈಗ 1ನ್ನ ಅರ್ಧ ಭಾಗ ಮಾಡಿದ್ದೀನಿ, 2 ಸಮ ಭಾಗ ಮಾಡಿದ್ದೀನಿ, 1/2 ಅಲ್ವಾ? ಅಂದ್ರೆ ಇದನ್ನ ಅರ್ಧ ಭಾಗ ಮಾಡಿದ್ರೆ ಮತ್ತೆ 3/4, ಇದನ್ನ ಅರ್ಧ ಭಾಗ ಮಾಡಿದ್ರೆ ಮತ್ತೆ 1/4. ಅರ್ಥ ಏನು ಇಲ್ಲಿ ನೋಡಿ, ಗಮನಿಸಬಹುದು. ನೋಡಿ, 2 ಭಾಗಲಬ್ಧ ಸಂಖ್ಯೆಗಳು ನೋಡಿ, ನಾವು 2ನ್ನ ಸರಾಸರಿ ತಗೊಂಡಿದ್ದೀನಿ. ಅದರ ಬೆಲೆ ಎಷ್ಟಪ್ಪ? 3/8. ಅದು 1/4 ಮತ್ತು 1/2 ನಡುವೆ ಇದೆ. ಯಾಕಂದ್ರೆ ನೀವು 8ನ್ನ 3ರಿಂದ ಭಾಗಿಸಿ ಅದ್ರ ಮಧ್ಯೆ ಬರ್ತದೆ ಬೆಲೆ 0.25 ಮತ್ತು 0.5 ನಡುವೆ ಅದರ ಬೆಲೆ ಬರುತ್ತೆ. ಹಾಗೆಯೇ ಮೊದಲನೇ ಸಂಖ್ಯೆ ಮತ್ತು ಕೊನೆ ಸಂಖ್ಯೆ ಅಂತ ಅಂದ್ಬಿಟ್ಟು ಅದರ ಸರಾಸರಿ. ಹೀಗೆ ಅರ್ಥ ಏನಪ್ಪ? ಕೊನೆ ನಾವು ಏನು ಡಿಸೈಡ್ ಮಾಡ್ಬೋದು ಅಂದ್ರೆ, ಯಾವುದೇ 2 ಭಾಗಲಬ್ಧ ಸಂಖ್ಯೆಗಳ ನಡುವೆ ಅನೇಕ ಭಾಗಲಬ್ಧ ಸಂಖ್ಯೆಗಳಿರ್ತವೆ. ನಿರ್ದಿಷ್ಟವಾಗಂತಲ್ಲ, ಅನಂತ ಭಾಗಲಬ್ಧ ಸಂಖ್ಯೆಗಳಿರ್ತವೆ ಅಂತ ಈ ಒಂದು ಕೊನೆ ಕಾನ್ಸೆಪ್ಟ್ ಅಲ್ಲಿ ನಾವು ತಿಳ್ಕೋಬಹುದು ಅಂತ ಹೇಳ್ತಾ ಈ ಒಂದು ಪಾಠವನ್ನು ನಾನು ಮುಗಿಸ್ತಾ ಇದ್ದೀನಿ. ಇದಕ್ಕೆ ಸಂಬಂಧಪಟ್ಟಂತಹ ನಮ್ಮ ಕಲಿಕಾಂಶ ಹೇಳಿದೆ. ಮೊದಲ ವ್ಯಾಖ್ಯಾನ ಮಾಡಿದ್ವಿ, ನಂತರ ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ಗುಣಲಕ್ಷಣಗಳನ್ನ ಹೇಳಿದ್ವಿ. ಅದು ಸಂಬಂಧಪಟ್ಟಂತಹ ಗುಣಲಕ್ಷಣಗಳ ಬಗ್ಗೆ ಒಂದು ಅಭ್ಯಾಸನೇ ಇದೆ. ನೀವು ಮನೆಗೆ ಹೋಗ್ಬಿಟ್ಟು ಪಾಠ್ಯ ಪುಸ್ತಕದಲ್ಲಿ ನೋಡಿದಾಗ ಅದು ಸಂಬಂಧಪಟ್ಟಂತಹ ಉದಾಹರಣೆಗಳಿದಾವೆ, ನೀವು ಸುಲಭವಾಗಿ ಪರಿಹರಿಸಬಹುದು. ಸಂಖ್ಯಾ ರೇಖೆ ಮೇಲೆ ಭಾಗಲಬ್ಧ ಸಂಖ್ಯೆಗಳನ್ನ ಹೇಗೆ ಗುಣಿಸಬೇಕು ಅದು ಸಂಬಂಧಪಟ್ಟ ಒಂದು ಉದಾಹರಣೆಗಳಿದಾವೆ. ಯಾವುದೇ 2 ಭಾಗಲಬ್ಧ ಸಂಖ್ಯೆಗಳ ನಡುವೆ
ನಡುವಿನ ಭಾಗಲಬ್ಧ ಸಂಖ್ಯೆಗಳನ್ನ ಹೇಗೆ ಕಂಡುಹಿಡಿಯಬಹುದು ಅಂತಕ್ಕಂಥದ್ದು ಕೂಡ ಸಂಬಂಧಪಟ್ಟಂತಹ ಉದಾಹರಣೆಗಳಿವೆ ಮಕ್ಕಳೇ. ಸಂಬಂಧಪಟ್ಟಂತಹ ಉದಾಹರಣೆಗಳನ್ನ ನೋಡಿ ಮಕ್ಕಳೇ. ಈ ಕಲಿಕಾಂಶಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪಠ್ಯಪುಸ್ತಕದಲ್ಲಿ ಬೇಕಾದಷ್ಟು ಅಭ್ಯಾಸದ ಉದಾಹರಣೆಗಳಿದ್ದಾವೆ. ಇದನ್ನೆಲ್ಲ ನೋಡ್ಬಿಟ್ಟು ಈ ವಿಡಿಯೋನ ನೋಡ್ಬಿಟ್ಟು ತಿಳ್ಕೊಂಡು ಅರ್ಥ ಮಾಡ್ಕೊಂಡು ನೀವು ಅಭ್ಯಾಸದ ಲೆಕ್ಕಗಳನ್ನ ಸುಲಭವಾಗಿ ಮಾಡಬಹುದು ಅಂತ ಹೇಳ್ತಾ ಈ ಒಂದು ತರಗತಿನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಕ್ಕಳು. ಮಕ್ಕಳೇ, 8ನೇ ತರಗತಿನ ಭಾಗಲಬ್ಧ ಸಂಖ್ಯೆಗಳ ಪಾಠ ಅವಾಗಲೇ ಆಗಿತ್ತು. ಇಲ್ಲಿ ಅಭ್ಯಾಸದ ಪ್ರಶ್ನೆಗಳನ್ನ ಕೆಲವೊಂದು ಎಕ್ಸ್ಪ್ಲನೇಷನ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಮೊನ್ನೆ ಆ ಭಾಗಲಬ್ಧ ಸಂಖ್ಯೆಗಳಿಗೆ ಸಂಬಂಧಪಟ್ಟಂತೆ ಗುಣಲಕ್ಷಣಗಳನ್ನ ನಾವು ಅಭ್ಯಾಸ ಮಾಡಿದ್ವಿ. ಅಂದ್ರೆ ಆವರ್ತ ಗುಣ ಆಗಿರ್ಬೋದು, ಪರಿವರ್ತನೀಯ ಗುಣ ಆಗಿರ್ಬೋದು, ವಿಭಾಜಕ, ಆಮೇಲೆ ಸಹವರ್ತನೀಯ ನಿಯಮ, ಅನನ್ಯತಾಂಶ ನಿಯಮ, ಇದನ್ನೆಲ್ಲವನ್ನು ನಾವು ಕೂಡ ಅಭ್ಯಾಸ ಮಾಡಿದ್ವಿ. ಅದು ಸಂಬಂಧಪಟ್ಟಂತಹ ಕೆಲವು ಪ್ರಶ್ನೆಗಳನ್ನ ಇಲ್ಲಿ ಹೇಳ್ತೀನಿ. ನೋಡಿ, ಈಗ ಒಂದು ಉದಾಹರಣೆ ನೋಡಿ. 1/2 into 2/3 is equal to 2/3 into 1/2. ಈ ಉದಾಹರಣೆಯು ಯಾವ ನಿಯಮವನ್ನು ತಿಳಿಸುತ್ತೆ ಅಂತ ನಿಮಗೆ ಕೇಳಿದಾಗ ಏನು ಉತ್ತರ ಮಾಡಬಹುದು ನೀವು ಹೇಳಿದ್ರಲ್ಲ? ನಾವೇನ್ ಮಾಡಿದ್ವಿ? ಎರಡು ಭಾಗಲಬ್ಧ ಸಂಖ್ಯೆಗಳನ್ನ ಗುಣಾಕಾರ ಮಾಡಿದ್ವಿ. ಈ ಕಡೆ ಅದನ್ನು ಬದಲು ಮಾಡಿದ್ವಿ. ನಿಮಗೆ ಗೊತ್ತಿದೆ ಯಾವ ಕ್ರಿಯೆ ಯಾವ ನಿಯಮವನ್ನ ಯಾವ ಕ್ರಿಯೆ ಆಧಾರದ ಮೇಲೆ ಗುಣಲಕ್ಷಣಗಳನ್ನು ಹೊಂದಿರ್ತವೆ ಭಾಗಲಬ್ಧ ಸಂಖ್ಯೆಗಳು ಅಂತ ನಿಮಗೆ ಗೊತ್ತಿದೆ. ಅಂದ್ರೆ ಇಲ್ಲಿ ನೋಡಿ ಮಕ್ಕಳೇ, ನಮಗೆಲ್ಲ ಗೊತ್ತಿದೆ ಭಾಗಲಬ್ಧ ಸಂಖ್ಯೆಗಳು ಗುಣಾಕಾರ ಕ್ರಿಯೆ ಮೇಲೆ ಪರಿವರ್ತನೀಯ ಗುಣವನ್ನು ಹೊಂದಿದ್ದಾವೆ ಅಂತ ನಾವು ಕಲ್ತ್ಕೊಂಡಿದ್ದೀವಿ. ಅಂದ್ರೆ ಇದು ಯಾವ ನಿಯಮವನ್ನು ತಿಳಿಸುತ್ತೆ ಅಂತ ಹೇಳುವಾಗ ಏನ್ ಹೇಳ್ಬೋದಾದ್ರೆ ಗುಣಾಕಾರ ಕ್ರಿಯೆ ಮೇಲೆ ಪರಿವರ್ತನೀಯ ಗುಣ ಅಂತ ಹೇಳ್ಬೋದು. ಉತ್ತರ ಇದು ಯಾವ ನಿಯಮವನ್ನು ತಿಳಿಸುತ್ತೆ ಅಂತ ಹೇಳೋದಾದ್ರೆ ಗುಣಾಕಾರ ಕ್ರಿಯೆ ಮೇಲೆ ಪರಿವರ್ತನೀಯ ಗುಣ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಇನ್ನೊಂದು ಉದಾಹರಣೆ ನೀವು ಹೇಳಿ. 2/3 plus 4/5 is equal to 4/5 plus 2/3. ಇದು ಯಾವ ನಿಯಮ ಹೇಳ್ಬೋದು ಸ್ವಲ್ಪ. ಇದು ಸಂಕಲನ ಕ್ರಿಯೆ ಮೇಲಿನ ಸಂಕಲನ ಕ್ರಿಯೆ ಮೇಲೆ ಪರಿವರ್ತನೀಯ ಗುಣ ಅಂತ ಹೇಳ್ಬೋದು. ಇನ್ನೊಂದು ಉದಾಹರಣೆಗಳಲ್ಲಿ ನಿಮಗೆಲ್ಲ ಹೇಳಿದ್ದೀನಿ ನಾನು. ಸಂಕಲನದ ಅನಂತಾಂಶ, ಗುಣಾಕಾರದ ಅನಂತಾಂಶ ಯಾವುದು? ಸಂಕಲನದ ಅನಂತಾಂಶ 0, ಗುಣಾಕಾರದ ಅನಂತಾಂಶ 1. ಹಾಗಾದ್ರೆ ವಿಲೋಮ ನಿಯಮ ನೋಡೋಣ. ಸಂಕಲನದ ವಿಲೋಮ ಮತ್ತು ಗುಣಾಕಾರ ನೋಡಿ. 2/8 ಸಂಕಲನದ ವಿಲೋಮ ಯಾರು ಹೇಳ್ತೀರಿ? ಓಕೆ, ಎರಡನ್ನೂ ಹೇಳ್ಬೋದು. ಗುಣಾಕಾರದ ವಿಲೋಮನ ಹೇಳ್ಬೋದು, ಸಂಕಲನದ ವಿಲೋಮನ ಹೇಳ್ಬೋದು. ಈ ತರ ಪ್ರಶ್ನೆ ಕೇಳಿದಾಗ ನೋಡಿ, 2/8 ಸಂಕಲನದ ವಿಲೋಮ ಅಂತ ಹೇಳಿದ್ರೆ ನೋಡಪ್ಪ -2/8. ಒಂದು ವೇಳೆ ಇದೇ ಪ್ರಶ್ನೆಯನ್ನ 2/8 ಗುಣಾಕಾರದ ವಿಲೋಮ ವಿಲೋಮ ನಾನು ಹೇಳಿದ್ದೀನಿ, ಅಂಶ ಛೇದ ಆಗುತ್ತೆ, ಛೇದ ಅಂಶ ಆಗುತ್ತೆ. ಅಂದ್ರೆ ಅವೆರಡನ್ನ ಗುಣಾಕಾರ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಗುಣಲಬ್ಧ ಒಂದಾಗಿರುತ್ತೆ. ಅದನ್ನ ವಿಲೋಮ ಅಂತ ಹೇಳ್ತೀವಿ. ಓಕೆ, ಹಾಗಾದ್ರೆ ನೀವು ಹೇಳ್ಬೋದಲ್ಲ ಇನ್ನೊಂದು ಉದಾಹರಣೆ. 3/11 ಸಂಕಲನದ ವಿಲೋಮ ಏನಂತ ಹೇಳ್ತೀರಪ್ಪ? -3/11. ಹಾಗಾದ್ರೆ 3/11 ಸಂಕಲನದ ವಿಲೋಮ 11/3. ಓಕೆ, ಈ ತರ ಪ್ರಶ್ನೆಗಳಿಗೆ ನೀವು ಅಭ್ಯಾಸದಲ್ಲಿ ಉತ್ತರಿಸಬೇಕಾಗುತ್ತೆ. ಓಕೆ, ಕೆಳಗಿನ ಅವುಗಳಿಗೆ ನೋಡಿ, ಇಲ್ಲೊಂದು x ನ ಬೆಲೆ ಕೊಡಿ. ಇಲ್ಲೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಉದಾಹರಣೆ ನೋಡಿ. -x x ಅಂತ ಪ್ರೂವ್ ಮಾಡಿ ಅಂತ ಇದೆ. ಓಕೆ, ಇಲ್ಲೊಂದು x ನ ಬೆಲೆನ 1/2 ಅಂತ ಇಟ್ಕೊಳ್ಳೋಣ. ಓಕೆ, ಇಲ್ಲಿ LHS ಎಡಭಾಗದಲ್ಲಿ ಇದೆ. ಎಡಭಾಗ
ಏನಪ್ಪ ಮೈನಸ್ ಆಫ್ ಮೈನಸ್ ಎಕ್ಸ್. ಓಕೆ, ನಾವು ಎಕ್ಸ್ ನ ಬೆಲೆ ಏನು ತಗೊಂಡಿದ್ದೀವಿ 1/2 ಮೈನಸ್ ಇಂಟು ಮೈನಸ್ ಪ್ಲಸ್, ಹಾಗಾದ್ರೆ 1/2 ಮೀನ್ಸ್ ಎಕ್ಸ್ ಅನ್ನು ನಾನು ತಗೊಂಡಿದ್ದೀನಿ 1/2. ಹಾಗಾದ್ರೆ ಈಗ ಬರೀಬೋದಲ್ವಾ, ಇದನ್ನ ನಾವು ಬಲಭಾಗ ಅಂತ ಬರೆಯೋಣ. ಹಾಗಾದ್ರೆ ಡಿಸೈಡ್ ಮಾಡ್ಬೋದಲ್ವಾ, ಹೀಗೆ ಎಡಭಾಗ ಇಸ್ ಈಕ್ವಲ್ ಟು ಬಲಭಾಗ. ಅಂದ್ರೆ ಋಣಾತ್ಮಕ ಚಿಹ್ನೆಯಿಂದ ಋಣಾತ್ಮಕ ಚಿಹ್ನೆಯನ್ನು ಗುಣಾಕಾರ ಮಾಡಿದಾಗ, ಚಿಹ್ನೆಯ ಸಂಖ್ಯೆಯನ್ನು ಗುಣಾಕಾರ ಮಾಡಿದಾಗ ಬರ್ತಕ್ಕಂಥ ಗುಣಲಬ್ಧ ಏನಾಗಿರುತ್ತೆ, ಧನಾತ್ಮಕವಾಗಿರುತ್ತೆ ಅಂತ ಅದರ ಅರ್ಥ. ಓಕೆ, ಇಲ್ಲಿ ಗುಣಾಕಾರದ ವಿಲೋಮಗಳನ್ನ ಬರೀರಿ ಅಂತ ಒಂದು ಪ್ರಶ್ನೆ ಇದೆ ನಿಮ್ಮ ಅಭ್ಯಾಸದಲ್ಲಿ. ಗುಣಾಕಾರದ ವಿಲೋಮಗಳನ್ನ ಬರೀರಿ. ನಾನು ಈಗ ಇವಾಗ ಹೇಳಿದೆ. ಓಕೆ, ಇನ್ನೊಂದು ಉದಾಹರಣೆಗಳನ್ನು ನೋಡಿ. 2/3 ರ ಗುಣಾಕಾರದ ವಿಲೋಮ 3/2 ಅಂತ ಬರೀಬೋದಲ್ವಾ. ಆಗ ನಾವು ಇನ್ನೊಂದು ಉದಾಹರಣೆ ಹೇಳ ನಿಮಗೆ. 5/6 ರ ಗುಣಾಕಾರದ ವಿಲೋಮ ಹೇಳಪ್ಪ. ಗೊತ್ತಾಗ್ತಲ್ವಾ? 2/3 ರ ಗುಣಾಕಾರದ ವಿಲೋಮ ಎಷ್ಟು? 3/2. ಅದನ್ನ ಅಂಶ ಛೇದವಾಗಿ ಛೇದ ಅಂಶವಾಗಿ ಹೇಳಿದ್ರೆ ಮುಗಿತು. ಇಲ್ಲೂ ಕೂಡ ಬರೀಬೋದಲ್ವಾ, 6/5. ಓಕೆ, ಇನ್ನೊಂದು ಉದಾಹರಣೆ ನೋಡೋಣ. -3/2 ರ ಗುಣಾಕಾರದ ವಿಲೋಮ ಹೇಗೆ ಬರೀಬಹುದು? -2/3. ಚಿಹ್ನೆ ಬದಲಾವಣೆ ಆಗಲ್ಲ. ಗುಣಾಕಾರದ ವಿಲೋಮಗಳನ್ನ ಬರೀಬೇಕಾದ್ರೆ ಯಾವುದೇ ಕಾರಣಕ್ಕೂ ಚಿಹ್ನೆ ಬದಲಾವಣೆ ಆಗಲ್ಲ. ಏನ್ ಬದಲಾವಣೆ ಆಗುತ್ತೆ ಹೇಳಿ? ಅಂಶ ಛೇದವಾಗಿ ಛೇದ ಅಂಶವಾಗಿ ಪರಿವರ್ತನೆ ಆಗುತ್ತೆ ಹೊರತು ಚಿಹ್ನೆಗಳು ಯಾವುದೇ ಕಾರಣಕ್ಕೂ ಬದಲಾವಣೆ ಆಗಲ್ಲ. ಎಲ್ಲಿ ಬದಲಾವಣೆ ಆಗುತ್ತೆ? ಸಂಕಲನದ ವಿಲೋಮಗಳನ್ನ ಬರೀಬೇಕಾದ್ರೆ. ಪ್ಲಸ್ ಇದ್ರೆ ನೀವು ಮೈನಸ್ ಬರೀಬೇಕು, ಮೈನಸ್ ಇದ್ರೆ ಪ್ಲಸ್ ಬರೀಬೇಕು ಅಷ್ಟೇ. ಅಲ್ಲಿ ಸಂಖ್ಯೆಗಳು ಬದಲಾವಣೆ ಆಗಲ್ಲ, ಚಿಹ್ನೆಗಳು ಮಾತ್ರ ಬದಲಾವಣೆ ಆಗ್ತವೆ. ಇಲ್ಲಿ ಸಂಖ್ಯೆಗಳು ಬದಲಾವಣೆ ಆಗ್ತವೆ, ಆದ್ರೆ ಚಿಹ್ನೆಗಳು ಬದಲಾವಣೆ ಆಗಲ್ಲ ಅಂತ ನೀವು ಕನ್ಫರ್ಮ್ ಮಾಡ್ಕೋಬಹುದು. ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ಇಲ್ಲಿ ಗುಣಾಕಾರದ ಗುಣಲಕ್ಷಣಗಳನ್ನ ಹೆಸರಿಸಿ ಅಂತ ಇದೆ. ಬೇಕಾದಷ್ಟು 5ನೇ ಪ್ರಶ್ನೆ ನೀವು ಮನೆಯಾಗ ನೋಡ್ಕೋಬಹುದು. ಇನ್ನೊಂದು ಉದಾಹರಣೆ ಕೊಟ್ಟಿದ್ದಾರೆ. ಗುಣಾಕಾರದ ವಿಲೋಮ ಪರಿವರ್ತನೀಯ ನಿಯಮ ಸಂಬಂಧಪಟ್ಟಂತಹ ಉದಾಹರಣೆಗಳನ್ನ ಕೊಟ್ಟಿದ್ದಾರೆ. ನೀವೇನು ಇದು ಮಾಡಬಹುದು, ಹೋಗಿ ಬರಿಬಹುದು, ಸುಲಭವಾಗಿ ಬರಿಬಹುದು. ಓಕೆ, ನೋಡಿ ಒಂದು ಪ್ರಶ್ನೆ. ಸೊನ್ನೆಗೆ ಹೃತ್ಕ್ರಮವು ಅಂತ ಇದೆ. ಏನ್ ಪ್ರಶ್ನೆ ಮಕ್ಕಳೇ? ಸೊನ್ನೆಗೆ ಹೃತ್ಕ್ರಮ ಬರೀರಿ ಅಂತ ಇದೆ. ಅಂದ್ರೆ ಏನು ಹೃತ್ಕ್ರಮ ಅಂತ ಪದ ಅರ್ಥ ಆಗಿದೆಯಾ ನಿಮಗೆ? ಸೊನ್ನೆಗೆ ಹೃತ್ಕ್ರಮವು, ಸೊನ್ನೆಗೆ ಹೃತ್ಕ್ರಮ. ಸೊನ್ನೆ ಒಂದು ಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತೀವಿ. ಅಂದ್ರೆ ಭಾಗಲಬ್ಧ ಸಂಖ್ಯೆ ಅಂದ ತಕ್ಷಣ ಮತ್ತೇನ್ ಹೇಳ್ಬೇಕು? 3 ರೀತಿಯಲ್ಲಿ ನಾವು ವ್ಯಾಖ್ಯಾನವನ್ನ ಮಾಡ್ತೀವಿ. ಒಂದನೇ ವ್ಯಾಖ್ಯಾನ p/q ರೂಪದಲ್ಲಿ ವ್ಯಕ್ತಪಡಿಸಬಹುದಾದ ಸಂಖ್ಯೆಗಳು ಅಂತ ಹೇಳ್ತೀವಿ, ಅಥವಾ ಅಂತ್ಯಗೊಳ್ಳುವ ಆವರ್ತವಲ್ಲದ ದಶಮಾಂಶ ರೂಪದ ಸಂಖ್ಯೆ ಅಂತ ಹೇಳ್ತೀವಿ, ಅಥವಾ ಅಂತ್ಯಗೊಳ್ಳದ ಆವರ್ತವಾಗುವ ದಶಮಾಂಶ ಸಂಖ್ಯೆ ಅಂತ ಹೇಳ್ತೀವಿ. ಹಾಗಾದ್ರೆ ಈ ಸೊನ್ನೆ ಹೃತ್ಕ್ರಮ ಏನಾಗಿರುತ್ತೆ ನೋಡಿ. ಸೊನ್ನೆ ನಾವು ಹೀಗೆ ಬರೆದು p/q, ಸೊನ್ನೆ ಒಂದು ಭಾಗಲಬ್ಧ ಸಂಖ್ಯೆ. ಹಾಗಾದ್ರೆ p/q ರೂಪದಲ್ಲಿ ಸೊನ್ನೆಯನ್ನು ನಾವು ವ್ಯಕ್ತಪಡಿಸಬಹುದು. ಓಕೆ, p/q ರೂಪದಲ್ಲಿ ಇಲ್ವಾ ಇದು? p is 0, q is 1. ಕಂಡೀಷನ್ ಏನಿರುತ್ತೆ? q is not equal to 1. q is not equal to 0. ಒಂದು ಕಂಡೀಷನ್. ಭಾಗಲಬ್ಧ ಸಂಖ್ಯೆ ಅಂತ ಹೇಳಬೇಕಾದ್ರೆ ಛೇದ ಅಂತಕ್ಕಂಥದ್ದು 0 ಯಾವುದೇ ಕಾರಣಕ್ಕೂ ಆಗಿರಬಾರದು. ನಾವು ಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ಕರೆಯಲ್ಲ. ಆದರೆ ಹೃತ್ಕ್ರಮ ಏನಾಗಿರುತ್ತೆ? 1/0. ಇದನ್ನೆಲ್ಲ ನೋಡಿ ಕೇಳಿದ್ರ? ಇದ್ರ ಬೆಲೆ ಗೊತ್ತಿದೆಯೇನಪ್ಪ ನಿಮಗೆ? ಯಾರಾದ್ರೂ ಗೊತ್ತಿದೆಯಾ? 1/0 ಬೆಲೆ ನಿಮಗೆ ಏನಾದ್ರೂ ಗೊತ್ತಿದೆಯಾ? ನೋಡಿ, 0ಯ ಹೃತ್ಕ್ರಮ 1/0. ಹಾಗಾದ್ರೆ ಇದ್ರ ಬೆಲೆ ಹೇಳ್ತೀರಾ? ನೋಡಕ್ ಸುಲಭ, ನೋಡ್ಲಿಕ್ಕೆ ಸಣ್ಣದು ಕಾಣುತ್ತೆ. ಬಿಡ, ಇಲ್ಲಿ 1 ಇದೆ, ಇಲ್ಲಿ 0 ಇದೆ. ಇದ್ರ ಬೆಲೆ ಹೇಳ್ತೀನಿ ಕೇಳಿ. ಇದನ್ನ ಇನ್ನೊಂದು ತರಗತಿನಲ್ಲಿ ಇದನ್ನು ಸಂಪೂರ್ಣವಾಗಿ ನಿಮಗೆ ಎಕ್ಸ್ಪ್ಲೇಷನ್ ಮಾಡ್ತೀನಿ.
ಇದ್ರ ಬೆಲೆ ಇನ್ನೊಂದು ಅರ್ಥದಲ್ಲಿ ಹೇಳಲಾಗದ, ಬರೆಯಲಾಗದ, ಇಟ್ಟುಕೊಳ್ಳಲಾಗದ, ಉಚ್ಚರಿಸಲಾಗದ, ನೋಡಲಾಗದ ಅತ್ಯಂತ ದೊಡ್ಡ ಸಂಖ್ಯೆ ಅಂತ ಹೇಳ್ಬೋದು. ಇದನ್ನ ಕನ್ನಡದಲ್ಲಿ ಅನಂತ ಅಂತ ಹೇಳ್ತೀವಿ, ಇಂಗ್ಲಿಷ್ ಅಲ್ಲಿ ಇನ್ಫೈನೈಟ್ ಅಂತ ಹೇಳ್ತೀವಿ. ಇದ್ರ ಬೆಲೆ ದೊಡ್ಡದು, ಗರಿಷ್ಠ ಪ್ರಮಾಣದ್ದು, ಅತ್ಯಂತ ದೊಡ್ಡದು, ಹೇಳಲಾಗದು ಅಂತ, ಬರೆಯಕ್ಕಾಗಲ್ಲ, ಓದಕ್ಕಾಗಲ್ಲ, ನಮ್ಮ ಹತ್ರ ಇಟ್ಕೊಳಕ್ಕಾಗಲ್ಲ, ಉಚ್ಚರಿಸಕ್ಕಾಗಲ್ಲ, ನೋಡ್ಲಿಕ್ಕೂ ಕೂಡ ಆಗಲ್ಲ, ಅಷ್ಟೊಂದು ದೊಡ್ಡ ಸಂಖ್ಯೆ ಅಂತ ಹೇಳ್ಬೋದು. ನೋಡಿ ಎಷ್ಟು ವಿಶೇಷವಾಗಿದೆ ಅಲ್ಲ ಇದು ಉದಾಹರಣೆ. 0ಗೆ ಹೃತ್ಕ್ರಮವು ಎಷ್ಟಪ್ಪ? 1/0. ಸೊಗಸಾಗಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. -5ರ ಹೃತ್ಕ್ರಮವು. ಓಕೆ, ಇನ್ನೊಂದು ಉದಾಹರಣೆ -5ರ ಹೃತ್ಕ್ರಮವು. ಏನು -5ರ? ನಾನು ಹೇಳಿದ್ದೀನಿ, ಹೃತ್ಕ್ರಮ ಮೀನ್ಸ್ ವಿಲೋಮ. ಮತ್ತೆ ಇಂತಹ ಉದಾಹರಣೆಗಳು ನಿಮ್ಮ ಪುಸ್ತಕದಲ್ಲಿ ಬೇಕಾದಷ್ಟು ಇದ್ದಾವೆ. ಅದಕ್ಕೆ ಓದ್ಬಿಟ್ಟು ಅಭ್ಯಾಸವನ್ನ ಮಾಡಿ. ನಾನೀಗ ಅಭ್ಯಾಸದ ಲೆಕ್ಕಗಳನ್ನು ಎಕ್ಸ್ಪ್ಲೇಷನ್ ಮಾಡಿದ್ರಲ್ವಾ, ಇದ್ರ ಪ್ರಕಾರನೇ ಬೇಕಾದಷ್ಟು ಉದಾಹರಣೆಗಳು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದ್ದಾವೆ. ಬೇಕಾದ್ರೆ ಇನ್ನೊಂದು ಉದಾಹರಣೆಯನ್ನು ತಗೊಳ್ಳಿ. 2 ಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧವು ಯಾವಾಗಲೂ. ಏನಿದೆ ಪ್ರಶ್ನೆ? ಇದು ಅರ್ಥ. ಒಂದು ಉದಾಹರಣೆ ತಗೋಣ. ಏನಿದೆ ಪ್ರಶ್ನೆ ಅಂತ ಹೇಳಿದ್ರೆ, 2 ಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧವು ಯಾವಾಗಲೂ ಅಂದ್ರೆ ಏನಾಗಿರುತ್ತೆ ಅಂತ ಅರ್ಥ. 2 ಭಾಗಲಬ್ಧ ಸಂಖ್ಯೆ ತಗೋಣ. 1/2 ಸಿಂಪಲ್ ಆಗಿರುತ್ತೆ, ಮತ್ತು 2/3 ಇವುಗಳನ್ನ ಗುಣಾಕಾರ ಮಾಡೋಣ. ಗುಣಾಕಾರ ಮಾಡಿದ್ರೆ ತಾನೇ ಗುಣಲಬ್ಧ ಬರೋದು. 1/2 ಇಂಟು 2/3. ಯಾವುದೇ 2 ಭಾಗಲಬ್ಧ ಸಂಖ್ಯೆಗಳನ್ನ ಹೇಗೆ ಗುಣಿಸೋದು? ಅಂಶವನ್ನ ಅಂಶ ಗುಣಾಕಾರ ಮಾಡ್ತೀರಾ, ಛೇದವನ್ನ ಛೇದ ಗುಣಾಕಾರ ಮಾಡ್ತೀರಾ. 1 × 2 2, 2 × 3 6. ಅಂದ್ರೆ ಬರ್ತಕ್ಕಂಥ ಸಂಖ್ಯೆಗಳು ಕೂಡ ಭಾಗಲಬ್ಧ ಸಂಖ್ಯೆ. ನಾನು ಭಾಗಲಬ್ಧ ಸಂಖ್ಯೆಗಳಿಗೆ ಸಂಬಂಧಪಟ್ಟಂತಹ ಗುಣಲಕ್ಷಣಗಳನ್ನ ವಿವರಣೆ ಮಾಡಬೇಕಾದ್ರೆ ಹೇಳಿದ್ದೀನಿ. ಆವೃತ್ತ ಗುಣ, ಸಂಕಲನ ಕ್ರಿಯೆ ಮೇಲಾಗಿರ್ಬೋದು, ವ್ಯವಕಲನ ಕ್ರಿಯೆ ಮೇಲಾಗಿರ್ಬೋದು, ಗುಣಾಕಾರ ಕ್ರಿಯೆ ಮೇಲಾಗಿರ್ಬೋದು, ಭಾಗಲಬ್ಧ ಸಂಖ್ಯೆಗಳು ಆ ಎಲ್ಲಾ ಕ್ರಿಯೆಗಳ ಮೇಲೆ, ಅಂದ್ರೆ ಭಾಗಲಬ್ಧ ಕ್ರಿಯೆಯನ್ನ ಹೊರತುಪಡಿಸಿ ಉಳಿದೆಲ್ಲಾ ಕ್ರಿಯೆಗಳ ಮೇಲೆ ಆವೃತ್ತ ಗುಣವನ್ನು ಹೊಂದಿರ್ತವೆ. ನೋಡಿ, ಹಾಗಾದ್ರೆ ಯಾವುದೇ 2 ಭಾಗಲಬ್ಧ ಸಂಖ್ಯೆಗಳನ್ನ ಗುಣಾಕಾರ ಮಾಡಿದಾಗ ಬರ್ತಕ್ಕಂಥ ಗುಣಲಬ್ಧನೂ ಕೂಡ ಒಂದು ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ ಅಂತ ಪ್ರಶ್ನೆ ಉತ್ತರ. ಓಕೆ, ಧನ ಭಾಗಲಬ್ಧ ಸಂಖ್ಯೆಯ ಹೃತ್ಕ್ರಮವು. ಧನಾತ್ಮಕ ಭಾಗಲಬ್ಧ ಸಂಖ್ಯೆಯ ಹೃತ್ಕ್ರಮವು ಏನಪ್ಪಾ? ಒಂದು ಧನಾತ್ಮಕ ಭಾಗಲಬ್ಧ ಸಂಖ್ಯೆಯನ್ನು ತಗೋಣ. ಎಷ್ಟು? 3/4, 4/6, 11/23. ಇವೆಲ್ಲ ಧನಾತ್ಮಕ. ಇದರ ಹೃತ್ಕ್ರಮ ಬರೆಯೋಣ. ಇದರ ಹೃತ್ಕ್ರಮ 4/3, ಇದರ ಹೃತ್ಕ್ರಮ 6/4, ಇದರ ಹೃತ್ಕ್ರಮ 23/4. ಅಂದ್ರೆ ಒಂದು ಭಾಗಲಬ್ಧ ಸಂಖ್ಯೆಯ ಧನಾತ್ಮಕವಾಗಿರ್ತಕ್ಕಂಥ ಭಾಗಲಬ್ಧ ಸಂಖ್ಯೆಯ ಹೃತ್ಕ್ರಮ ಯಾವಾಗಲೂ ಧನಾತ್ಮಕನೇ ಆಗಿರುತ್ತೆ. ಅರ್ಥ ಆಗ್ತಿದೆಯಾ? ಈ ಒಂದು ಪ್ರಶ್ನೆಗೆ ಅದು ಉತ್ತರ. ಓಕೆ ಮಕ್ಕಳೇ, ಬೇಕಾದಷ್ಟು ಉದಾಹರಣೆಗಳು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಈ ಒಂದು ಗುಣಲಕ್ಷಣಗಳಿಗೆ ಸಂಬಂಧಪಟ್ಟಂತಹ ಉದಾಹರಣೆಗಳು ಇದ್ದಾವೆ. ಅದು ನಿಮ್ಮ ಮನೆ ಹೋಗ್ಬಿಟ್ಟು ನೋಡಬೇಡಿ. ಗೊತ್ತಾಗದಿದ್ರೆ ನನಗೆ ಫೋನ್ ಮಾಡಿ ಕೇಳಿ. ಓಕೆ, ಸಂಖ್ಯಾ ರೇಖೆ ಮೇಲೆ ಭಾಗಲಬ್ಧ ಸಂಖ್ಯೆಗಳನ್ನ ಹೇಗೆ ಗುಣಿಸಬೇಕು ಅನ್ನೋದು ಕೂಡ ನಿಮ್ಮ ಪಾಠದಲ್ಲಿ ಎಕ್ಸ್ಪ್ಲೇಷನ್ ಮಾಡಿದ್ದೀನಿ. ನಂತರ ಯಾವುದೇ 2 ಭಾಗಲಬ್ಧ ಸಂಖ್ಯೆಗಳ ನಡುವೆ ಎಷ್ಟು ಭಾಗಲಬ್ಧ ಸಂಖ್ಯೆಗಳಿರ್ತವೆ ಅಂದ್ರೆ ಏನ್ ಹೇಳ್ಬೇಕು? ಅನಂತ, ಅಪರಿಮಿತ ಅಂತ ಹೇಳಬೇಕು. ಅನಂತ ಅನ್ನೋದಕ್ಕಿಂತ ಅಪರಿಮಿತ ಭಾಗಲಬ್ಧ ಸಂಖ್ಯೆಗಳು ಇರ್ತವೆ ಅನ್ನೋದು ಸೂಕ್ತ. ಇಂತಹ ಉದಾಹರಣೆಗಳು ಬೇಕಾದಷ್ಟು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದ್ದಾವೆ. ನೀವು ಹೋಗ್ಬಿಟ್ಟು ಮಾಡಿ ಅಂತ ಹೇಳ್ತಾ ಈ ಒಂದು ತರಗತಿನ ಮುಗಿಸ್ತಾ ಇದ್ದೀನಿ ಮಕ್ಕಳೇ. ಥ್ಯಾಂಕ್ ಯು. ಮಕ್ಕಳೇ, ಈಗ ತಾನೇ ಒಬ್ಬ ವಿದ್ಯಾರ್ಥಿ ಫೋನ್ ಮಾಡಿದ್ರು, ಈ ಒಂದು ಪಾಠದ ಬಗ್ಗೆ ಸರ್ ನಮ್ಗೆ ಪ್ರಶ್ನೆ ಗೊತ್ತಾಗ್ತಿಲ್ಲ ಅಂತೇಳಿ. ನೋಡಿ, ಇಲ್ಲಿ ನಿಮ್ಗೆ ಸಮಭಿನ್ನ ರಾಶಿ, ವಿಷಮ ಭಿನ್ನ ರಾಶಿ ಗೊತ್ತಿದೆಯಲ್ವಾ? ಒಂದು ಪ್ರಶ್ನೆ, ನಿಮ್ಮ ಅಭ್ಯಾಸದಲ್ಲಿರ್ತಕ್ಕಂಥ ಒಂದು ಪ್ರಶ್ನೆ. ಈ ಭಾಗಲಬ್ಧ ಸಂಖ್ಯೆಗಳಿಗೆ ಮುಗಿಸ್ಕೊಂಡು ಹೋಗಿ ಒಂದು 2 ನಿಮಿಷಕ್ಕೆ
ಪ್ರತಿ ಸಾರಿ ಇದನ್ನ ಹೇಳಿ ಅಂತ ಅದನ್ನು ಕೂಡ ಇದರಲ್ಲಿ ಆಡ್ ಮಾಡಕ್ಕೆ ಇಷ್ಟಪಡ್ತೀನಿ. ನೋಡಿ ಮೈನಸ್ 1 ಪೂರ್ಣಾಂಕ 8ನೇ 1 ನ ಗುಣಾಕಾರದ ವಿಲೋಮಾಂಶ ಗುಣಾಕಾರದ ವಿಲೋಮಾಂಶವು 8/9 ಹೌದಾ ಅಂತ ಒಂದು ಪ್ರಶ್ನೆ. ಹೌದೇ ಅಂತ ಒಂದು ಪ್ರಶ್ನೆ. ನೋಡಿ ಈ ವಿಷಮ ಭಿನ್ನರಾಶಿಯನ್ನ ಅಲ್ಲ ಮಿಶ್ರ ಭಿನ್ನರಾಶಿಯನ್ನ ವಿಷಮ ಭಿನ್ನರಾಶಿಯಾಗಿ ಪರಿವರ್ತನೆ ಮಾಡೋಣ. ನೋಡಿ 1 ಪೂರ್ಣಾಂಕ 8ನೇ 1 ನಾವು ವಿಷಮ ಭಿನ್ನರಾಶಿ 8 1 ಎಷ್ಟಪ್ಪ 8 8 1 9 ಇದು ಏನಾಗುತ್ತಪ್ಪ ಅಂದ್ರೆ -9/8 ಆಗುತ್ತೆ. ಇದ್ರ ಪ್ರಕಾರ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಇದರ ಉತ್ಕ್ರಮವು -8/9. ಅಲ್ಲಿ ಪ್ರಶ್ನೆ ಏನಿದೆ ಅಂತಂದ್ರೆ -1 ಪೂರ್ಣಾಂಕ 8ನೇ 1ರ ಗುಣಾಕಾರದ ವಿಲೋಮಾಂಶ 8/9 ಹೌದಾ? ನಮಗೆ ನಾವು ಕೊಟ್ಟಂತಹ ಮಿಶ್ರ ಭಿನ್ನರಾಶಿಯನ್ನ ವಿಶ್ವ ಭಿನ್ನರಾಶಿ ಪರಿವರ್ತನೆ ಮಾಡಿಬಿಟ್ಟು ಅದರ ಉತ್ಕ್ರಮ ಮಾಡಿದಾಗ -8/9 ಏನಿದೆ ಅರ್ಥ? ಹಾಗಾದ್ರೆ ಅದು ತಪ್ಪು ಅಲ್ಲ. ಏನು -8/9 ಅಂದ್ರೆ ನೀವು ಗುಣಾಕಾರ, ನಾನು ಹೇಳಿದ್ದೀನಿ ಅವಾಗಲೇ ಹೇಳಿದ್ದೀನಿ, ಗುಣಾಕಾರದ ವಿಲೋಮಾಂಶ ಬರಬೇಕಾದ್ರೆ ಚಿಹ್ನೆಗಳು ಯಾವುದೇ ಕಾರಣಕ್ಕೂ ಬದಲಾವಣೆ ಆಗಲ್ಲ. ಆದ್ರೆ ಸಂಕಲನದ ವಿಲೋಮಾಂಶ ಬರಬೇಕಾದ್ರೆ ಚಿಹ್ನೆಗಳು ಬದಲಾವಣೆ ಆಗ್ತವೆ, ಸಂಖ್ಯೆ ಬದಲಾವಣೆ ಆಗಲ್ಲ. ಅದು ಮತ್ತೊಂದ್ಸಲ ಹೇಳ್ತಾರೆ. ಯಾಕಪ್ಪ ಅಂದ್ರೆ ನೀವು ಯಾಕೆ ಫೋನ್ ಮಾಡಿ ಕೇಳಿಕ್ಕೆ ನಾನು ಇದನ್ನ ಹೇಳ್ತಾ ಇರ್ತೇನೆ. ಇನ್ನೊಂದು ಪ್ರಶ್ನೆ ನೋಡಿ, ಮತ್ತೆ 9ನೇ ಪ್ರಶ್ನೆ ಇದೆ. 3 ಪೂರ್ಣಾಂಕ ಇನ್ನೊಂದು ಪ್ರಶ್ನೆ ಇದೆ. 3 ಪೂರ್ಣಾಂಕ 3ನೇ 1 ಗುಣಾಕಾರದ ವಿಲೋಮಾಂಶ ಗುಣಾಕಾರದ ವಿಲೋಮಾಂಶ 0.3 ಹೌದಾ ಅಂತ ಪ್ರಶ್ನೆ. ಅದನ್ನ ಎಕ್ಸ್ಪ್ರೆಷನ್ ಮಾಡ್ತೀನಿ. 3 ಪೂರ್ಣಾಂಕ 3ನೇ 1 ಇದು ಒಂದು ಮಿಶ್ರ ಭಿನ್ನರಾಶಿ 3 3 9 1 10 ಡಿವೈಡ್ ಬೈ 3. ಇದರ ವಿಲೋಮಾಂಶ ಋತ್ಕ್ರಮ, ಇದರ ಋತ್ಕ್ರಮ ಅಂತಕ್ಕಂಥದ್ದು 3 ಡಿವೈಡ್ ಬೈ 10. ಇದನ್ನು ನಾವು ಬರೆದಾಗ 0.3. ಇದು ಸರಿಯಾಗಿದೆ. ಓಕೆ ಮಕ್ಕಳೇ, 3 ಪೂರ್ಣಾಂಕ 3ನೇ 1ರ ಗುಣಾಕಾರದ ವಿಲೋಮಾಂಶ 0.3 ಹೌದು. ಓಕೆ, ಇದನ್ನ ಮಿಶ್ರ ಭಿನ್ನರಾಶಿ ಪರಿವರ್ತನೆ ಮಾಡಿ ಅದರ ಉತ್ಕ್ರಮ 3/10 ಆಗುತ್ತೆ. ಇದನ್ನ ನಾವು 10ರಿಂದ 3ನ್ನ ಭಾಗಿಸಿದಾಗ 0.30 ಆಗುತ್ತೆ. 10 30. ಓಕೆ ಮಕ್ಕಳೇ, ಥ್ಯಾಂಕ್ ಯು. ಇನ್ನು ನೀವು ಕೇಳಿರ್ತಕ್ಕಂಥ ಪ್ರಶ್ನೆಯನ್ನ ಆಧರಿಸಿ ಬೇಕಾದಷ್ಟು ಪ್ರಶ್ನೆಗಳೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇದು ಸಂಬಂಧಪಟ್ಟಂತಹ ಇನ್ನು ಏನೇ ಸಮಸ್ಯೆಗಳಿದ್ರು ಕೂಡ ವಾಟ್ಸ್ಆಪ್ ಅಲ್ಲಿ ಕಳಿಸಿ, ವಾಯ್ಸ್ ಮೆಸೇಜ್ ಅದಕ್ಕೆ ಆನ್ಸರ್ ಅನ್ನ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ಅಧ್ಯಾಯವನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಕ್ಕಳೇ.